ಗುರುಮಾತೆಯಾಗಿರುವಂತಹ ಗುರುಗಳಾಗಿರುವಂತಹ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್, ಇಂಡಿಯನ್ ರೇಕಿ ಗ್ರ್ಯಾಂಡ್ ಮಾಸ್ಟರ್, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಮತ್ತು ಲೈಫ್ ಕೋಚ್, ಬಿಸ್ನೆಸ್ ಕೋಚ್, ಲಾ ಆಫ್ ಅಟ್ರಾಕ್ಷನ್ ಕೋಚ್, ಮಿಲೇನಿಯರ್ ಮೈಂಡ್ ಕೋಚ್ ಮತ್ತು ನಿವೇದಿತಾ ಹುಗ್ಗಾ ಟ್ರೈನರ್ಸ್ ಅಕಾಡೆಮಿಯ ಸಂಸ್ಥಾಪಕರು ಸಹ ಇವರಾಗಿದ್ದಾರೆ. ಅದೇ ರೀತಿಯಾಗಿ 12 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸಾಕಷ್ಟು ಪ್ರಶಸ್ತಿಗಳನ್ನ, ಬಿರುದುಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ, ಸ್ವರಚಿತ ಪುಸ್ತಕಗಳನ್ನ. ಹಾಗೆ ಇವರು ನಿವೇದಿತಾ ಹುಗ್ಗಾ ಟ್ರೈನರ್ಸ್ ಅಕಾಡೆಮಿಯ ಮೂಲಕ ಮಾಸ್ಟರ್ ಮೈಂಡ್ ಅನ್ನುವಂತಹ ಟ್ರೈನ್ ದ ಟ್ರೈನರ್ ಅಂತ ಕೋರ್ಸ್ಗಳನ್ನ ಲಾಂಚ್ ಮಾಡಿ ಸಾಕಷ್ಟು ಜನರು ಶ್ರೀದೇವಿ ಅಮ್ಮನ ಜೊತೆಗೆ ಕೋಚಿಂಗ್ ತಗೊಂಡು ಅವರವರ ಕ್ಷೇತ್ರದಲ್ಲಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಅನೇಕ ಧಾರ್ಮಿಕ, ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳು, ವಿಶೇಷ ಮೆಡಿಟೇಷನ್ ಕೋರ್ಸಸ್ನ ಉಚಿತವಾಗಿ ನಡೆಸ್ಕೊಡುವಂತಹ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ನೀವು ನೋಡಿರ್ಬೋದು, ರೇಖಿ ಫಸ್ಟ್ ಲೆವೆಲ್ ಕೋರ್ಸ್ ಕೂಡ ಉಚಿತವಾಗಿ ನಡೀತಾ ಇರುತ್ತೆ. ಅದೇ ರೀತಿಯಾಗಿ ಇವತ್ತು ಸ್ಪೆಷಲ್ ಆಗಿ ಹೊಸ ವರ್ಷದ ಪ್ಲಾನಿಂಗ್ ಮಾಡಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಇರ್ತೀರಿ. ಅವರಿಗೋಸ್ಕರ ಮಿಲೇನಿಯರ್ ಮೈಂಡ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತ ವಿಶೇಷ ವ್ಯಕ್ತಿಯಾಗಿ ನಿಮ್ಮೆಲ್ಲರಿಗೂ ಸಿಕ್ಕಿರುವಂತ ಶ್ರೀದೇವಿ ಅಮ್ಮ ನಮ್ಮ ಸೌಭಾಗ್ಯ ಅಂತ ಹೇಳ್ಬೇಕು. ಪ್ರೌಡ್ ಫೀಲ್ ಮಾಡ್ಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ತೀವಿ ಯಾವುದೇ ಕೋರ್ಸಸ್ ಆದ್ರೂ ಹಿಂದಿನಲ್ಲಿ, ಇಂಗ್ಲಿಷ್ ನಲ್ಲಿ ಸಿಗುತ್ತೆ. ಆದ್ರೆ ನಮ್ಮ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ, ಅಚ್ಚುಮೆಚ್ಚಿನಿಂದ, ಪ್ರೀತಿಯಿಂದ ನಮ್ಗೆ ಫಾಲೋ ಅಪ್ ಮಾಡಿ ನಮ್ಗೆ ಬೂಸ್ಟ್ ಮಾಡಿ ನಮ್ಮನ್ನ ಮುಂದೆ ತರುವಂತಹ ವಿಶೇಷ ಗುರುಮಾತೆಯಾಗಿರುವಂತಹ ಶ್ರೀದೇವಿ ಅಮ್ಮನ್ಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಎಲ್ಲರೂ ಹ್ಯಾಂಡ್ ವೇವ್ ಮಾಡ್ಬೋದು ಒಂದ್ಸರಿ. ಸೊ ಅಮ್ಮನ್ಗೆ ವೆಲ್ಕಮ್ ಮಾಡೋಣ. ಮತ್ತೆ ಇನ್ನೂ ಒಂದೇನು ಅಂತ ಹೇಳಿದ್ರೆ, ಸಾಕಷ್ಟು ಜನ ಹೊಸಬ್ರು ಕೂಡ ಈ ಒಂದು ಕೋರ್ಸ್ ನಲ್ಲಿ ಇವತ್ತು ಜಾಯಿನ್ ಆಗಿದ್ದೀರಿ. ಈ ಸೆಷನ್ ನೋಡ್ಬೇಕು ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರಿ. ಅವರೆಲ್ಲರಿಗೂ ಕೂಡ ಇವತ್ತೊಂದು ಸ್ಪೆಷಲ್ ಸೆಷನ್ ಇದೆ. ಮತ್ತೆ ತಾವೆಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಬೇಕು. ನಮ್ಮವರಂತೂ ಎಲ್ಲ ನಮ್ಮ ಸೀನಿಯರ್ಸ್ ಯಾರ್ಯಾರಿದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲ ಆನ್ ಮಾಡ್ತಾರೆ. ವಿಶೇಷವಾಗಿ ಹೊಸಬ್ರು ಯಾರಿದ್ದೀರಿ, ನಿಮ್ಮನ್ನ ಶ್ರೀದೇವಿ ಅಮ್ಮ ನೋಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀರಿ. ಸೊ ಅಂತ ಹೇಳ್ತಾ ಎಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಶ್ರೀದೇವಿ ಅಮ್ಮನ್ಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಲೋತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ಅತ್ಯಂತ ಅದ್ಭುತವಾಗಿರುವಂತಹ ಮತ್ತೆ ಈ ಸದ್ಯಕ್ಕೆ ಪ್ರತಿಯೊಬ್ಬರಿಗೂ ಸಮೇತ ಹೊಸ ವರ್ಷದಲ್ಲಿ ನಾನು ಏನಾದ್ರೂ ಮಾಡ್ಬೇಕು ಅನ್ನುವಂತ ಒಂದು ಛಲ, ಒಂದು ಹಠ, ಸಕಾರಾತ್ಮಕ ಚಿಂತನೆ, ಇದೆಲ್ಲದಕ್ಕೂ ಯೂನಿವರ್ಸ್ ನ ಒಂದು ಮೆಸೇಜ್ ಅನ್ನ ತಗೊಂಡು, ಅಥವಾ ಯೂನಿವರ್ಸ್ ಇದರ ಹಿಂದೆ ನಿಮ್ಗೆ ಯಾವ ಸಫಲತೆಯನ್ನ ನೀಡುತ್ತೆ ಅನ್ನುವಂತ ಒಂದಿಷ್ಟು ವಿಚಾರಗಳನ್ನ ನಾನು ತಮ್ಮ ಮುಂದೆ ಹೇಳೋದಕ್ಕೆ ಬಂದಿನಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ನಿವೇದಿತಾ ಹುಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತ, ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಜೊತೆಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಇದು ಫ್ರೀ ಸೆಷನ್ ಇದೆ ಅಂತ ಯಾವತ್ತೂ ತಿಳ್ಕೊಳ್ಬೇಡ, ಗೊತ್ತಾಯ್ತಲ್ಲ. ಜಗತ್ತಲ್ಲಿ ಫ್ರೀ ಅಂತ ಯಾವ್ದು ಇಲ್ಲ. ನೀವು ಕೊಡೋ ಸಮಯ ಇದೆ ನೋಡ್ರಿ, ನಿಮ್ಮ ಸಮಯಕ್ಕೂ ಬೆಲೆ ಇದೆ, ಗೊತ್ತಲ್ಲ. ನೀವು 1 hour ನನ್ಗೆ ಟೈಮ್ ಕೊಡ್ತಾ ಇದ್ದೀರಿ. ನಿಮ್ಮ ಜೀವನದ 60 ನಿಮಿಷ ನೀವು ಇಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದ್ರ ಅದು ನಿಮ್ಮ ಇನ್ಕಮ್ ತರಾನೇ ವರ್ಕ್ ಮಾಡುತ್ತೆ. ಹಾಗಾಗಿ ಫ್ರೀ ಇಲ್ಲ ಅಂತ ಮೊದಲು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡ್ಬಿಡ್ರಿ. ಎಲ್ಲರಿಗೂ ತಿಳಿತಾ? ಫ್ರೀ ಇಲ್ಲ ಇದು. ಇದ್ರಲ್ಲಿ ನೀವೇನ್ ಕೊಡ್ತಾ ಇದ್ದೀರಿ? ನೀವು ನಿಮ್ಮ ಸಮಯವನ್ನ ಕೊಡ್ತಾ ಇದ್ದೀರಿ, ನಿಮ್ಮ ಆಸಕ್ತಿಯನ್ನ ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ಇದು ಏನಿದೆ ಅಂದ್ರ ಪೇಡ್ ಇದೆ ಅಂತೇಳಿ ಮೊದಲು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಡ್ರಿ. ಆ ನಂತರ ಎರಡನೇದು ಹೇಳ್ತೀನಿ, ವಿಡಿಯೋ ದಯವಿಟ್ಟು ಎಲ್ಲರೂ ಆನ್ ಮಾಡ್ರಿ. ಯಾಕಂದ್ರೆ ನಾನು 232 ಮೆಂಬರ್ಸ್ ಇದ್ದೀರಿ, ಮತ್ತೆ ಈಗ 300+ ಆಗ್ಬಿಡುತ್ತೆ. ಮತ್ ನಮ್ ಲಿಮಿಟ್ 300 ಮಾತ್ರ ಮಾಡಿವಿ. ನಾವು ಬೇಕಂತೆ ಸಾಕಿಷ್ಟೇ ಅಂತೇಳಿ ನಮ್ಗೆ ನಾವು ಲಿಮಿಟ್ ಮಾಡಿವಿ. ಹಾಗಾಗಿ ಅಪ್ಪಿ ತಪ್ಪಿ ನೀವೇನಾದ್ರೂ ಪಟ್ ಅಂತ ಹೊರಗ್ ಹೋದ್ರ ಒಳಗ್ ಬರೋರು ಬಾಳ ಜನ ಇದ್ದಾರೆ, ನೆನ್ಪಿಡ್ರಿ. ಇದು 15 ನಿಮಿಷದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು 300 ಕ್ರಾಸ್ ಆಗುತ್ತೆ. ಸೊ ಹಾಗಾಗಿ ನನ್ಗೆ ಅದು ಕೆಲಸ ಇದೆ, ಇದು ಕೆಲಸ ಇದೆ ಅಂತ ಹೇಳಿ ನಿಮ್ಮ ಏಕಾಗ್ರತೆಯನ್ನ ನೀವು ಮೀರಿ ಏನಾದ್ರೂ ಹೊರ ಹೋದ್ರೆ ಮತ್ತೆ ಒಳಗ್ ಬರೋ ಆಪ್ಷನ್ ಇಲ್ಲ ಅಂತ ಹೇಳ್ತಾ, ಸೊ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿನಿ. ಯಾರ್ಯಾರು ಆರಾಮಿದ್ದೀರಿ ಸ್ವಲ್ಪ ಹಿಂಗ್ ಮಾಡ್ರಿ ಕೈ. ಮೇಡಮ್ ನಾವು ಆರಾಮಿದ್ದೀವ್ರಿ ಅಂತ. ಎಸ್. ಆ ನಂತರ ಓಕೆ. ಸೊ ಎಲ್ಲಾರು ಬಹಳ ಸ್ಮೈಲ್ ನಿಂತ್ ಕುಂತೀವಿ. ಈ 7 ಗಂಟೆ ಕ್ಲಾಸ್ ಇದೆ ನೋಡ್ರಿ, ಇದು ಬಹಳ ಖುಷಿ ಕೊಡುತ್ತೆ. 9 ಗಂಟೆ ಸ್ವಲ್ಪ ಟಫ್ ಇರುತ್ತೆ. ಆ ಟೈಮ್ನಾಗ ಏನೋ ಒಂದ್ ಕೆಲಸ ನಡೀತಾ ಇರುತ್ತೆ. ಸೊ ಹಾಗಾಗಿ ಈಗ ನನ್ನ ಎದುರಿಗಿರುವಂತಹ ನಮ್ಮ ಎಲ್ಲಾ ಗ್ರ್ಯಾಂಡ್ ಮಾಸ್ಟರ್ಸು ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ ಅಲ್ಲಿ ಬರೋವರು ಇದ್ದಾರೆ,
ರೇಖಿ ಲೆವೆಲ್ 1 ಅವ್ರು ಇದ್ದಾರೆ, 2 ಇದ್ದಾರೆ, ನಮ್ಮ ಸೀನಿಯರ್ ಇದ್ದಾರೆ, ಜೂನಿಯರ್ ಇದ್ದಾರೆ, ಇವತ್ತೇ ಬಂದವರು ಇದ್ದಾರೆ, 4 ವರ್ಷ ಹಿಂದಿನವರು ಸಮೇತ, ಮತ್ತೆ ಕೆಲವರು ನನ್ನ ಎದುರಿಗಿದ್ದೀರಿ. ಪ್ರತಿಯೊಬ್ಬ ಮಕ್ಕಳಿಗೂ ಸಮೇತ ನನ್ನ ಕಡೆಯಿಂದ ಹಾರ್ದಿಕವಾದ ಅಭಿನಂದನೆಗಳನ್ನ ಮೊಟ್ಟ ಮೊದಲು ಹೇಳ್ತೀನಿ. ಅದಾದ ನಂತರ ನನ್ ಖುಷಿ ಆಗೋದೇನು ಅಂದ್ರ, ಈ ಮಧ್ಯಮ ವರ್ಗದವರ ಮನಸ್ಸಿರುತ್ತೆ ನೋಡ್ರಿ, ಅದು ಬಹಳ ಸ್ವಚ್ಛ ಇರುತ್ತೆ ಮತ್ತೆ ಅಷ್ಟೇ ಸುಂದರವಾಗಿರುತ್ತೆ. ಏನೂ ಇಲ್ಲದೇನೆ ಏನೋ ಒಂದು ಮಾಡ್ತೀನಿ ಅನ್ನುವಂತ ಛಲ ಮತ್ತು ಹಠ ಇದೆ ನೋಡ್ರಿ, ಅದು ಅವ್ರಿಗೆ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಆ ಮಧ್ಯಮ ವರ್ಗದಿಂದ ನೀವು ಹೊರಗ್ ಬಂದು ಒಂದು ಉತ್ತಮವಾದ ಜೀವನವನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಏನೆಲ್ಲವೂ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವು ಸ್ವಲ್ಪ ನೋಟ್ಸ್ ಮಾಡ್ತಾ ಹೋಗ್ರಿ. ಅದಾದ ನಂತರ ಇನ್ನೊಂದು ಹೇಳ್ತೀನಿ, ನಾನು ಕಾಂಟೆಂಟ್ ಓಪನ್ ಮಾಡಿದ್ರ ಲ್ಯಾಪ್ಟಾಪ್ ನಲ್ಲಿ ನಾನು ಬಹಳ ಕಡಿಮೆ ಹೇಳ್ತೀನಿ, ಗೊತ್ತಾಯ್ತಲ್ಲ. ನಾನು ಅದ್ರ ಸುತ್ತಾನೆ ಸುತ್ತೀನಿ. ಟೀಚರ್ ಯಾವ ರೀತಿ ಪುಸ್ತಕ ತೆಗೆದ್ರೆ ಪುಸ್ತಕದಾಗ ಏನದ ಅಷ್ಟೇ ಹೇಳ್ತಾರೆ, ಉಳಿದಿದ್ದು ಹೇಳೋದಕ್ಕೆ ಸ್ವಲ್ಪ ಅವ್ರಿಗೆ ಟಫ್ ಆಗುತ್ತೆ. ಸೇಮ್ ನನ್ ಪ್ರಾಬ್ಲಮ್ ಸಮೇತ ಅದೇ. ಹಾಗಾಗಿ ನಾನು ಆರಾಮ್ಸೆ ನಿಮ್ಗೆ ಹಿಂಗೆ ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಡೈರಿಯಲ್ಲಿ ಓಪನ್ ಮಾಡಿ ಬರೆಯೋದಕ್ಕೆ ಶುರು ಮಾಡ್ರಿ. ಸೊ ನಿಮ್ಮ ಡೈರಿಯಲ್ಲಿ ಮೇಲ್ ಟಾಪಿಕ್ ಅನ್ನ ಬರೀರಿ, ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮಿಲೇನಿಯರ್ ಮೈಂಡ್ ಬೇಸಿಕ್. ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮಿಲೇನಿಯರ್ ಮೈಂಡ್, ಈ ಎರಡೂ ಕೋರ್ಸ್ಗಳ ಒಂದಿಷ್ಟು ಬೇಸಿಕ್ ಅನ್ನ ನಿಮ್ಗೆ ಹೇಳ್ತೀನಿ. ಮೇನ್ ಕೋರ್ಸ್ ಇದೆ ನೋಡ್ರಿ, ಬೇಕಾದ್ರೆ ನೋಟ್ ಮಾಡ್ಕೊಡ್ರಿ. 11ರಿಂದ 14ನೇ ತಾರೀಕಿನ ತನಕ ಇರುತ್ತೆ. ಸೇಮ್ ಟೈಮ್ ಇದೆ, 7ರಿಂದ 8 ಗಂಟೆ ತನಕ ಇರುತ್ತೆ. 11ರಿಂದ 14ನೇ ತಾರೀಕಿನ ತನಕ ಮೇನ್ ಕೋರ್ಸ್ ಇರುತ್ತೆ. ಸೊ ಯಾರೆಲ್ಲರಿಗೂ ಅನಿಸುತ್ತೆ ನಾನು ಹೊಸ ವರ್ಷನಾಗ ಏನಾದ್ರೂ ಮಾಡ್ಬೇಕಂತ ಎಲ್ಲರೂ ಪ್ಲಾನ್ ಮಾಡಿರ್ಬೋದು. ಎಲ್ಲ ಪ್ಲಾನರ್ ನಂಬರ್ 1 ನಮ್ಮವ್ರು ನಾವು. ಪ್ಲಾನ್ ಮಾಡುವಲ್ಲಿ ಯಾವತ್ತೂ ಒಂದ್ ಹೆಜ್ಜೆ ಇಡೋರಲ್ಲ ನಾವ್ ಹಿಂದೆ. ಪ್ರತಿಯೊಬ್ರು ಸಮೇತ ಪ್ಲಾನ್ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ಮಾಡಿವಲ್ಲ ಪ್ಲಾನ್. ನನ್ಗೆ ಸಂಧ್ಯಾ ಬಹಳ ದಿನ ನಂತರ ಕಾಣ್ತಾ ಇದ್ದಾರೆ. ಸಂಧ್ಯಾ ಅಯ್ಯಂಗಾರ್ ಬಹಳ ದಿನ ನಂತರ ಕಾಣ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಎಲ್ಲಿ ಹೋಗಿರಿ? ಎಸ್, ಆಮೇಲೆ ನಮ್ಗೆ ಕಾಲ್ ಮಾಡ್ರಿ. ಎಸ್. ಸೊ ಯಾರ್ಯಾರಿಗ ಅನಿಸುತ್ತೆ ನಾವು ಮಾಡಿರುವ ಪ್ಲಾನ್ ಎಲ್ಲಾನು ಸಮೇತ 15 ದಿನ 20 ದಿನದ ಒಳಗೆ ಉಲ್ಟಾಗಿದ್ದು, ಸ್ವಲ್ಪ ಯಾರ್ಯಾರಿಗಾಗಿದೆ ಅವ್ರೆಲ್ಲರೂ ಮೀ ಅಂತ ಟೈಪ್ ಮಾಡ್ರಿ. ನನ್ಗಾಗಿದೆ, ಪ್ಲಾನ್ ಮಾಡೀನಿ ನಾನು. ಯೋಜನೆ ಬಹಳ ದೊಡ್ಡದು ಹಾಕಿದ್ದ ಪ್ಲಾನ್, ಅದು ಮಾಡೋಣ, ಇದು ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಏನೆಲ್ಲಾನು ಮಾಡೀನಿ. ಅದ್ರ ಪ್ರಯತ್ನನೂ ಮಾಡಿರ್ತೀರಿ. ಇಷ್ಟೆಲ್ಲಾ ಆದ್ಮೇಲೂ ಸಮೇತ ನಮ್ಗೆ ಪೂರ್ತಿ ಮಾಡದೇ ಇರೋದಕ್ಕೆ ಏನೆಲ್ಲಾ ಕಾರಣ ಅನ್ನುವಂಥದ್ದನ್ನ ಹೇಳ್ತೀನಿ. ಪ್ಲಾನ್ ಮಾಡೋದು ದೊಡ್ಡದ ವಿಷಯ ಅಲ್ಲ, ಯೋಜನೆ ಮಾಡೋದು ದೊಡ್ಡ ವಿಷಯ ಇಲ್ಲ. ಅದ್ರ ಯೋಜನೆಯ ಮೇಲೆ ಫೋಕಸ್ ಮಾಡಿ ಸಕ್ಸಸ್ ಆಗೋದಿದೆ ನೋಡ್ರಿ, ಅದು ಬಹಳ ದೊಡ್ಡ ಕೆಲಸ ಇದೆ. ಬರ್ಕೊಡ್ರಿ. ಪ್ಲಾನ್ ಮಾಡೋದು ದೊಡ್ಡ ಕೆಲಸ ಇಲ್ಲ. ಪ್ಲಾನ್ ನಾನು ಇಲ್ಲೇ ಕುಂತಲೇ ಮಾಡ್ತೀನಿ. 10 ಕೋಟಿ ರೂಪಾಯಿ ಪ್ಲಾನ್ ಬೇಕಾದ್ರೆ ಮಾಡೋದ ನಿಮ್ ಎದುರಿಗೆ ಮಾಡ್ತೀನಿ. 10 ಕೋಟಿ ಪೂರ್ತಿ ಮಾಡಿ ತೋರಿಸ್ತೀನಿ ನಾನು ಪ್ಲಾನ್. ಬಟ್ ನನ್ನ ಪ್ಲಾನ್ ಯಾವಾಗ ಸಕ್ಸಸ್ ಆಗುತ್ತೆ, ನಾನು ಅದರ ಮೇಲೆ ಫೋಕಸ್ ಮಾಡಿದಾಗ ಮಾತ್ರ. ಬರ್ಕೊಡ್ರಿ. ನಾನು ನಿನ್ನೆ ನಮ್ಮ ಲೈಫ್ ಕೋಚ್ ನ ಮಾಡುವಾಗ ಹೇಳ್ದ, ಕ್ಯಾಲೆಂಡರ್ಗಳು ಬದಲಾದ್ರ ಜೀವನ ಬದಲಾಗೋದಿಲ್ಲ. ಹೊಸ ವರ್ಷದಲ್ಲಿ ಏನ್ ಬದಲಾಯ್ತು ನಮ್ದು? ಕ್ಯಾಲೆಂಡರ್ ಬದಲಾಯ್ತು. ಎಲ್ಲಾರ ಮನೇಲಿ ಕ್ಯಾಲೆಂಡರೇ ಚೇಂಜ್ ಮಾಡಿರಿ. ಏನ್ ಮನೆ ಬಾಗಿಲು ಈ ಕಡೆಯಿಂದ ತೆಗೆದು ಈ ಕಡೆ ಹಾಕಿರಿ, ಹೊಸ ವರ್ಷ ಬಂದದೆಲ್ಲ ಚೇಂಜ್ ಮಾಡಮಂತ ಹಂಗೇನು ಮಾಡ್ಲಿಕ್ಕಿಲ್ಲ. ಅಥವಾ ನಮ್ದು ಏನಾದ್ರೂ ಸ್ಟೈಲ್ ಏನಾದ್ರೂ ಚೇಂಜ್ ಆಯ್ತಾ ಅನ್ನೋ. ಸೊ ಹಾಗಾಗಿ ಹೊಸ ವರ್ಷದಲ್ಲಿ ಬದಲಾಗೋದು ಕೇವಲ ಕ್ಯಾಲೆಂಡರ್ ಮಾತ್ರ. ಆದರೆ ನಮ್ಮ ಜೀವನ ಬದಲಾಗ್ಬೇಕು ಅಂದ್ರ ಬರ್ಕೊಡ್ರಿ, ನಮ್ಮ ಹತ್ರ ಏನೇನು ಇರ್ಬೇಕು. ನನ್ ಲೈಫ್ ಚೇಂಜ್ ಆಗ್ಬೇಕು. ಬರೀ ಕ್ಯಾಲೆಂಡರ್ ಚೇಂಜ್ ಆದ್ರೆ ನಡೆಯೋದಿಲ್ಲ. ಈಗ ನಾನು 44 ಇಯರ್ ನಂದು ಬಾಡಿ ಏಜ್, ನಂದು 44 ಸಲ ಕ್ಯಾಲೆಂಡರ್ಗಳು ಚೇಂಜ್ ಆಗಿವೆ. ನಿಮ್ದು ಆಗಿರ್ಬೋದಲ್ಲ? ಯಾರ್ದು ಎಷ್ಟು ವಯಸ್ಸಿದೆ ಅಷ್ಟು ಕ್ಯಾಲೆಂಡರ್ಗಳು ನಮ್ದು ಚೇಂಜ್ ಆದವು. ಆದ್ರೆ ಕ್ಯಾಲೆಂಡರ್ ನ ಜೊತೆಗೆ ನನ್ನ ಜೀವನ ಏನಾದ್ರೂ ಬದಲಾವಣೆ ಆಗಿದೆನಾ ಇಲ್ಲ? ನೀವು ಮೊದ್ಲು ಕ್ವಶನ್ ಮಾಡ್ರಿ ನೋಡೋಣ. ಕ್ಯಾಲೆಂಡರ್ ಬದಲಾದ ನಂತರ ನನ್ನ ಜೀವನ ಬದಲಾಗಿದೆನಾ? 100ಕ್ಕೆ 100ರಷ್ಟು ನೋಟ್ ಮಾಡ್ಕೊಡ್ರಿ. ಬದಲಾಗಿದೆನಾ? ಕ್ವಶನ್ ಮಾಡ್ರಿ. ಕ್ಯಾಲೆಂಡರ್ ಜೊತೆಗೆ ನನ್ನ ಜೀವನ ಬದಲಾಗಿದೆನಾ ಅಂತ ಹೇಳಿ. ತೇಜಸ್ವಿನಿ ಹೇಳ್ತಾರ ನೋ. ಯಾರ್ಯಾರಿಗ ಅನಿಸುತ್ತೆ ನೋಡ್ರಿ ಆಗಿಲ್ಲ ಅಂದ್ರೆ ಅವ್ರು ನೋ ಅಂತ ಹೇಳಿ ಟೈಪ್ ಮಾಡ್ರಿ. ಅದಕ್ಕೆ ಏನ್ ಮಾಡ್ಬೋದು ನಿಮ್ಗೆ ಐಡಿಯಾ ಕೊಡ್ತೀನಿ. ಕ್ಯಾಲೆಂಡರ್ ಬದಲಾಗ್ತಾ ಇವೆ, ಆದ್ರೆ ನಾವು ಬದಲಾಗ್ತಾ ಇಲ್ಲ. ಎಸ್, ಓಕೆ. ಅರ್ಧ ಬದಲಾಗಿದೆ. ಬರ್ಕೊಡ್ರಿ. ಓಕೆ, ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಹಂಗೇನಿಲ್ಲ, ನಮ್ ಜೊತೆಗೆ ಯಾರೋ ಒಬ್ರು ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾಗೆ ಆಗುತ್ತೆ. ಈಗ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಒಂದು ಗ್ರೂಪ್ ಮಾಡಿವಿ. 8 ದಿವಸದಿಂದ ಎಲ್ಲಾರು ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದಾರೆ.
ಆಗಿದ್ದು ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, 100ಕ್ಕೆ 100. ಈಗ ಬರ್ಕೊಡ್ರಿ, ನಮ್ಮ ಕ್ಯಾಲೆಂಡರ್ ಅನ್ನ ಬದಲಾವಣೆ ಆದಷ್ಟು ಸಹಜವಾಗಿ ನಮ್ಮ ಜೀವನ ಬದಲಾಗೋದಿಲ್ಲ. ಬರ್ಕೊಡ್ರಿ, ಇದು ನೋಟ್ ಮಾಡಿ. ಕ್ಯಾಲೆಂಡರ್ ಯಾವ ರೀತಿ ಹಿಂಗಾಗುತ್ತೆ ನೋಡ್ರಿ, ಅಷ್ಟು ಸಹಜವಾಗಿ ನಮ್ಮ ಜೀವನ ಬದಲಾಗೋದಿಲ್ಲ. ನಮ್ಮ ಜೀವನ ಬದಲಾಗಬೇಕು ಅಂದ್ರ ನಮ್ಮ ಮನಸ್ಥಿತಿ ಬದಲಾಗಬೇಕು. ಬರ್ಕೊಡ್ರಿ, ಲೈಫ್ ಏನಾದ್ರೂ ನಮ್ದು ಚೇಂಜ್ ಆಗ್ಬೇಕಂದ್ರೆ ಏನ್ ಚೇಂಜ್ ಆಗ್ಬೇಕು? ನಮ್ಮ ಮನಸ್ಥಿತಿ ಚೇಂಜ್ ಆಗ್ಬೇಕು. ಎಸ್. ಸೊ ಈಗ ನಮ್ಮ ಮನಸ್ಥಿತಿ ಇದೆ ನೋಡ್ರಿ, ನಮ್ಮ ಮನಸ್ಥಿತಿ ಯಾವುದ್ರ ಜೊತೆಗೆ ಕನೆಕ್ಟ್ ಇರುತ್ತೆ ಅಂದ್ರ ಪರಿಸ್ಥಿತಿಯ ಜೊತೆಗೆ ಕನೆಕ್ಟ್ ಇರುತ್ತೆ. ನಮ್ಮ ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ನೋಡ್ರಿ, ಅದೇ ರೀತಿ ನಮ್ಮ ಮನಸ್ಥಿತಿ ಏನ್ ಮಾಡುತ್ತೆ ಅಂದ್ರ ವರ್ಕ್ ಮಾಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಪರಿಸ್ಥಿತಿ ಒಳ್ಳೇದಿದ್ದಾಗ ಮನಸ್ಥಿತಿ ಒಳ್ಳೇದಾಗಿರುತ್ತೆ, ಪರಿಸ್ಥಿತಿ ವಿರುದ್ಧವಾಗಿದ್ದಾಗ ಮನಸ್ಥಿತಿ ವಿರುದ್ಧವಾಗಿರುತ್ತೆ. ಯಾರ್ಯಾರಿಗೆ ಎಸ್ ಅನಿಸುತ್ತೆ? ಹಿಂಗ್ ಮಾಡ್ರಿ ಕೈ. ಪರಿಸ್ಥಿತಿ ಹೆಂಗಿರುತ್ತೆ ನಮ್ಮ ಮನಸ್ಥಿತಿ ಅದೇ ರೀತಿ ನಡೆಯುತ್ತೆ. ಬಹಳ ಬೆಸ್ಟ್ ಇದೆ, ಎಲ್ಲ ಬೆಸ್ಟ್, ಕೈ ತುಂಬಾ ಕಾಸಿದೆ, ವಾವ್ ಗ್ರೇಟ್. ಮನೇಲಿ ಫ್ಯಾಮಿಲಿಲೆಲ್ಲ ಎಲ್ಲಾರು ಬೆಸ್ಟ್ ಇದೀವಿ, ಖಂಡಿತ ಎಸ್. ಆದ್ರೆ ನಾನಂತೀನಿ ಪರಿಸ್ಥಿತಿ ಯಾವಾಗ್ಲೂ ಸಮೇತ ನಮ್ ಕೈಯಲ್ಲಿ ಇರೋದಿಲ್ಲ. ಅದ್ರ ಹೆಸರೇನು? ಪರಿಸ್ಥಿತಿ ಅಂದ್ರೆ ಪರ ಅಂದ್ರೆ ಇನ್ನೊಂದು ಬೇರೆಯದು, ಬೇರೆ. ಪರ ಅಂದ್ರೆ ಇನ್ನೊಂದು ಸ್ಥಿತಿ, ಬೇರೆಯವರ ಸ್ಥಿತಿ ಇದೆ ನೋಡ್ರಿ, ಅದು ನನ್ನ ಮನಸ್ಥಿತಿಯ ಮೇಲೆ ಏನಾಗ್ತಾ ಇದೆ? ಹಾವಿ ಆಗ್ತಾ ಇದೆ. ಅದು ನನ್ ಮುಂದೆ ಹೋಗೋದಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಏನ್ ಮಾಡುತ್ತೆ ಅಂದ್ರ, ಪರಿಸ್ಥಿತಿ ಏನಾದ್ರೂ ಬರ್ಲಿ, ನಿಮ್ಮ ಮನಸ್ಥಿತಿ ಇದೆ ನೋಡ್ರಿ, ಅದನ್ನ ನೀವು ಸಕಾರಾತ್ಮಕ ಮಾಡ್ಬೇಕು. ಬರ್ಕೊಡ್ರಿ, ಮನಸ್ಥಿತಿ. ಪರಿಸ್ಥಿತಿ ಏನಾದ್ರೂ ಬರ್ಲಿ, ಬರುತ್ತೆ ಪರಿಸ್ಥಿತಿ, ನಮ್ ಕೈಯಲ್ಲಿ ಇಲ್ಲೇ ಇಲ್ಲ. ಇದು ಸ್ವಲ್ಪ ನೀವು ತಲೆಯಲ್ಲಿ ಇಟ್ಕೋರಿ. ಈಗ ನನ್ ಹಿಂದೆ ಲೈಟ್ ಹೋಗ್ಬಿಡ್ತಿದ್ವು, ನನ್ ಕೈಯಲ್ಲಿ ಇಲ್ಲ. ನನ್ ಹಿಂದಿನ ಡಿಸೈನ್ ಹೋಗ್ಬಿಡ್ತು, ನನ್ ಕೈಯಲ್ಲಿ ಇಲ್ಲ. ಈಗ ನನ್ ಕೈಯಲ್ಲಿ ಏನಿದೆ ಅಂದ್ರ, ನಾನ್ ಮಾಡ್ತಾ ಇರುವಂತದ್ದು ಇದೆ ನೋಡ್ರಿ, ಇದು ಕಂಪ್ಲೀಟ್ ಮಾಡೋದು ನನ್ನ ಕೈಯಲ್ಲಿದೆ. ಇದು ನನ್ನ ಸ್ವಸ್ಥಿತಿ. ಹಿಂದೆ ಹೋಗ್ಬಿಡ್ತೆಲ್ಲ ಡಿಸೈನ್, ಅದು ಪರಿಸ್ಥಿತಿ ಇತ್ತು, ಅದು ಹೋಗ್ಬಿಡ್ತದು, ಏನಾದ್ರೂ ಆಗುತ್ತೆ. ಬಟ್ ನಾನು ನನ್ನ ಮನಸ್ಥಿತಿ ಇದೆ ನೋಡ್ರಿ, ಅದನ್ನ ನನ್ನ ಹತೋಟಿಯಲ್ಲಿಟ್ಟಾಗ ಆವಾಗ ನಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಎಸ್. ಹಾಗಾದ್ರೆ ಈ ಮನಸ್ಥಿತಿ ಅಂತಿದೆ ನೋಡ್ರಿ, ನಮ್ಮ ಮನಸ್ಸನ್ನ ನಾವ್ ಯಾವ ರೀತಿ ಆಕ್ಟಿವೇಟ್ ಮಾಡ್ತಾ ಇರ್ತೀವಿ, ಅದೇ ರೀತಿ ನಮ್ಮ ಮನಸ್ಸು ಏನ್ ಮಾಡುತ್ತೆ ಅಂದ್ರ ಕ್ರಿಯೆ ಮಾಡೋದಕ್ಕೆ ಶುರು ಆಗುತ್ತೆ. ನಮ್ಮ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಇದೆ. ವೈಬ್ರೇಷನ್ ಮತ್ತೆ ಫ್ರೀಕ್ವೆನ್ಸಿ ಅಂದ್ರ ನಮ್ಮ ವೈಬ್ರೇಷನ್ ಬಹಳ ಪಾಸಿಟಿವ್ ಇವೆ. ನಾನು ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದೀನಿ ಬಹಳ. ಅವಾಗ ನನ್ ಜೊತೆಗೆ ಯಾರು ಕನೆಕ್ಟ್ ಆಗ್ತಾರ? ಒಳ್ಳೆಯವರೇ ಕನೆಕ್ಟ್ ಆಗ್ತಾರ. ಈಗ ನಿಮಗ್ ಬೇಕಾದ್ರೂ ನೋಡ್ರಿ, ಒಂದೇ ಟೀಮ್ ನಲ್ಲಿ 272 ಮೆಂಬರ್ಸ್ ನೀವೆಲ್ಲಾರು ಬಂದಿರಿ. ಇದ್ರ ಅರ್ಥ ಏನು ಅಂದ್ರ, ಪಾಸಿಟಿವ್ ಮೈಂಡೆಡ್ ಇರೋರೆಲ್ಲ ಒಂದೇ ಕಡೆಗೆ ಒಂದೇ ಲಿಂಕ್ ನಲ್ಲಿ ಬಂದೀವಿ ನಾವು. ಲಿಂಕ್ ಬರೀ ನಿಮ್ಗೆ ಬಂದದಂತ ತಿಳ್ಕೊಳ್ಬೇಡ್ರಿ, ಎಲ್ಲಾ ಗ್ರೂಪ್ ಅಲ್ಲೂ ಲಿಂಕ್ ಹಾಕ್ಬಿಟ್ಟಿವಿ. ಇವತ್ತು ಫ್ರೀ ಇದೆಯಲ್ಲ, ಫ್ರೀದಾಗ ಎಲ್ಲಾರು ಬರ್ಲಿ ಅಂತೇಳಿ ಹಾಕಿ. ಆದ್ರೆ 272 ಮೆಂಬರ್ಸ್ ಮಾತ್ರ ನಾವು ಬಂದಿವಿ. ಇದ್ರ ಅರ್ಥ ಏನು ಅಂದ್ರ, 272 ಮೆಂಬರ್ಸ್ ನ ಮನಸ್ಥಿತಿ ಇದೆ ನೋಡ್ರಿ, ಅದು ಈಕ್ವಲ್ ವೈಬ್ರೇಷನ್ ಮತ್ತೆ ಈಕ್ವಲ್ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಮಾಡ್ತಾ ಇದೆ. ಇದು ಸೈನ್ಸ್. ಈಕ್ವಲ್ ವೈಬ್ರೇಷನ್ ಮತ್ತೆ ಈಕ್ವಲ್ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಮಾಡ್ತಾ ಇದೆ. ಎಸ್. ಅದರ ನಂತರ ಬರ್ಕೋರಿ, ಯೂನಿವರ್ಸ್ ಇದೆ ನೋಡ್ರಿ, ಬ್ರಹ್ಮಾಂಡ. ಬ್ರಹ್ಮಾಂಡ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಮಾಡುತ್ತೆ. ನಮ್ಮ ಹೆಸರಿನ ಮೇಲೆ ವರ್ಕ್ ಮಾಡೋದಿಲ್ಲ. ನಾವು ಬಹಳ ಫೇಮಸ್ ಇದ್ದೀವಿ, ನಮ್ ಕೆಲಸ ಆಗುತ್ತೆ, ಆಗೋದಿಲ್ಲ. ನಿಮ್ಗೆ ಗೊತ್ತಲ್ಲ, ಸೇಮ್ ಹೆಸರಿನವ್ರೆ, ಸೇಮ್ ಒಂದೇ ಶ್ರೀಮಂತ ಅನ್ನುವಂತ ಹೆಸರಿನವ್ರು 4 ಜನ ಇದ್ದಾರೆ. 4 ಜನ ಶ್ರೀಮಂತ ಇದ್ದಾರ? ಹಂಗೇನ್ರ ಇದೆ? ಹಂಗೇನಾದ್ರೂ ಇರ್ಬೇಕಿತ್ತು ಅಂದ್ರೆ ನಮ್ಮ ಎಲ್ಲಾರ ಹೆಸರು ಬಹಳ ಗ್ರೇಟ್ ಆಗಿರುವಂತದ್ದೇ ನಮ್ ತಂದೆ ತಾಯಿ ಇಟ್ಟಾರ. ಬಟ್ ಜೀವನ ಯಾವ ರೀತಿ ನಡೀತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಯೂನಿವರ್ಸ್ಗೆ ಅರ್ಥ ಆಗುವಂಥದ್ದು ಯಾವುದು ಅಂದ್ರ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ. ಸೊ ಲಾ ಆಫ್ ಅಟ್ರಾಕ್ಷನ್ ಏನ್ ಮಾಡುತ್ತೆ ಅಂದ್ರ, ನಮ್ಮ ವೈಬ್ರೇಷನ್ ಮತ್ತು ನಮ್ಮ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಹೈ ಲೆವೆಲ್ಗೆ ತಗೊಂಡ್ ಬರುತ್ತೆ. ನಮ್ಗೆ ಲಾ ಆಫ್ ಅಟ್ರಾಕ್ಷನ್ ಯಾಕೆ ಬೇಕು ಅನ್ನೋದಕ್ಕೆ ಕಾರಣ ಹೇಳ್ತಾ ಇದ್ದೀವಿ.
ಎಲ್ಲಾರು ನೋಟ್ ಮಾಡ್ಕೊಡ್ರಿ, ಮತ್ತೆ ಪುನಃ ಸಿಗೋದಿಲ್ಲ ನೋಡ್ರಿ ಇದು. ಹಾ, ಎಲ್ಲಾ ಹೊಸ ಸ್ಟೂಡೆಂಟ್ಸಿಗೆ ಹೇಳ್ತೀನಿ, ನೀವು ಬರಿತೀರಿ ನೋಡ್ರಿ, ನೀವು ಬರೆಯುವಾಗ ನಿಮ್ಮ ತುದಿ ಬೆರಳು ಇರುತ್ತೆ ನೋಡ್ರಿ, ಇಲ್ಲಿ ಇದರ ಲಿಂಕ್ ಇದೆ ನೋಡ್ರಿ, ಅದು ನೇರವಾಗಿ ಸಬ್ಕಾನ್ಶಿಯಸ್ ಮೈಂಡ್ ಜೊತೆ ಕನೆಕ್ಟ್ ಇದೆ. ಹಾಗಾಗಿ ಇಲ್ಲಿ ನೀವೇನ್ ಬರಿತೀರಿ ನೋಡ್ರಿ, ಇಲ್ಲಿ ಅದು ನೆನಪಿರುತ್ತೆ. ಇಲ್ಲಿ ಯಾವ್ದು ನೆನಪಿರುತ್ತೆ ನೋಡ್ರಿ, ಲೈಫ್ ನಲ್ಲಿ ಬರುತ್ತೆ. ಒಂದಲ್ಲ ಒಂದ್ಸಲ ನೆನಪು ಬರುತ್ತೆ, ಎಸ್ ಅವ್ರ ಮೇಡಮ್ ನನ್ಗೆ ಈ ರೀತಿ ಹೇಳಿದ್ರು. ನೀವು ಬರೀಲಿಲ್ಲ ಅಂದ್ರೆ ತಿಳ್ಕೊರಿ, ತಲೆಗಿಂದ ಹಾರ್ ಹೋಗುತ್ತೆ, ಅದು ಇರೋದಿಲ್ಲ. ಸೊ ಹಾಗಾಗಿ ಯೂನಿವರ್ಸ್ ನಮ್ಮ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿಯ ಮೇಲೆ ವರ್ಕ್ ಮಾಡುತ್ತೆ. ಈಗ ಬರ್ಕೊಡ್ರಿ, ಯೂನಿವರ್ಸ್ ನ ಎದುರಿಗೆ, ಬ್ರಹ್ಮಾಂಡದ ಎದುರಿಗೆ ಈಗ ಮಿಲೇನಿಯರ್ ಮೈಂಡ್ ನ ಬಗ್ಗೆ ಬರೋಣ. ಲಾ ಆಫ್ ಅಟ್ರಾಕ್ಷನ್ ಒಂದಿಷ್ಟು ನಿಮ್ಗೆ ಹೇಳ್ದ, ಮಿಲೇನಿಯರ್ ಮೈಂಡಿಗೆ ಬರ್. ಸೊ ಬ್ರಹ್ಮಾಂಡ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿಯ ಮೇಲೆ ಯಾವಾಗ ಕೆಲಸ ಮಾಡುತ್ತೆ ಅಂತ ನನ್ಗೆ ಗೊತ್ತಾಯ್ತು ಅಂದ್ರ, ಬ್ರಹ್ಮಾಂಡಕ್ಕೆ 1,000 ರೂಪಾಯಿ ವೈಬ್ರೇಷನ್ ಯಾವ ರೀತಿ ಇದೆ, ಮತ್ತೆ 1 ಕೋಟಿ ರೂಪಾಯಿ ವೈಬ್ರೇಷನ್ ಯಾವ ರೀತಿ ಇದೆ ಅಂತ ಅದು ಗೊತ್ತಾಗುತ್ತೆ. ₹1,000 ಇದ್ದಾಗ ನಿಮ್ಗೆ ನೋಡಿರ್ಬೇಕಾದ್ರೆ ಎಕ್ಸಾಂಪಲ್, ತಿಂಗಳ ಕೊನೆಯ ದಿನ ಇನ್ನು 4 ದಿನ ಸ್ಯಾಲ್ರಿ ಆಗೋದಿಲ್ಲ, ಅಲ್ಲಿ ತನಕ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ. ಎಲ್ಲ ನಮ್ಮ ಅಣ್ಣಂದಿರಿ ಈ ಕಡೆ ನೋಡ್ರಿ, ಹೆಣ್ಮಕ್ಳದ್ ಪ್ರಾಬ್ಲಮ್ ಇಲ್ಲ ಇದು, ನಾವಿದ್ದಲ್ಲೇ ಹೆಂಗಾರ ಮಾಡ್ತೀವಿ, ನಡೀತಾ ಇರುತ್ತೆ ಗಾಡಿ, ಎಲ್ಲಾ ಖಾಲಿ ಅದ್ರ ಬಿನ ಎಲ್ಲಾರ ಇಟ್ಟಿರ್ತೀವ್ ನಾವು. ಗಂಡ್ ಮಕ್ಳದ್ ಏನು ಇದ್ದಿದ್ದೆಲ್ಲ ಸಾಫ್ ಮಾಡೋದಂದ್ರೆ ಅಲ್ಲಿ ಇಲ್ಲಿ ಖರ್ಚು ಮಾಡೋದು. 20 ರಿಂದ 30 ತನಕ ನಿಮ್ಮ ವೈಬ್ರೇಷನ್, ನಿಮ್ಮ ಫ್ರೀಕ್ವೆನ್ಸಿ ಯಾವ ರೀತಿ ಇರುತ್ತೆ ಒಂದ್ಸಲ ನೆನ್ಪು ಮಾಡ್ರಿ. ಸ್ಯಾಲ್ರಿ ಎಲ್ಲ ಖಾಲಿ ಆಗಿರುತ್ತೆ. ಯಾರ್ಯಾರಿದ್ರಿ ಸ್ಯಾಲ್ರಿದವ್ರು, ಯಾರಿದ್ರಿ ಕೈ ಇರುತ್ತೆ. ಬಿಸ್ನೆಸ್ ನವ್ರು ಹೇಳೋದಿಲ್ಲ, ಬಿಸ್ನೆಸ್ ಏನ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬಟ್ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ. ಹಾ, ನಮ್ಮ ಮಂಜುಕೋ ಸರ್, ಹೆಸರು ನಿಮ್ದು ಮಂಜುಕೋ ಅಂತ ಆಗ್ಯದ ನೋಡ್ರಿ, ಏನದ ನೋಡ್ರಿ. ಹಾ, ಸೋಮಶೇಖರ್ ಸರ್, ಸೆಕೆಂಡ್ ಸ್ಕ್ರೀನ್ ದವರು ಜಾಬ್ ಮಾಡೋರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ ನನ್ಗೆ. ರವೀಂದ್ರ ಸರ್ ಈ ಕಡೆಗೆ. ನೆಕ್ಸ್ಟ್ ಸ್ಕ್ರೀನು ನೀವು ಹಿಂಗ್ ಹಿಡದೆ ಇಡ್ರಿ, ನಂದು 10 ಸ್ಕ್ರೀನ್ ಇವೆ ನನ್ನ ಎದುರಿಗೆ. ನಿಮ್ಗೆ ಅನಿಸ್ತದ ನನಗೆ ನೋಡ್ತಾ ಇಲ್ಲ ಅಂತೇಳಿ, ನೀವು ಯಾವ ಸ್ಕ್ರೀನ್ ಅಲ್ಲಿ ಇದ್ದೀರಿ ನಿಮ್ಗೆ ಮಾತ್ರ ಗೊತ್ತಿರುತ್ತೆ. ಬಸವರಾಜ್ ಅವ್ರು ಇದ್ದಾರೆ ಇಲ್ಲಿ. ಎಸ್, ವಿನಯ ಮ್ಯಾಮ್ ಇದ್ದಾರೆ. ಎಸ್. ಸೊ ಹಾಗಾಗಿ ತಿಂಗಳ ಕೊನೆಯ ಟೈಮ್ ಏನಾದ್ರೂ ನೋಡಿದ್ರ ನಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ, ಅದು ಸರಿಯಾಗಿರುವುದಿಲ್ಲ, ನಕಾರಾತ್ಮಕವಾಗಿ ಜಾಸ್ತಿ ಇರುತ್ತೆ, ನೆಗೆಟಿವ್ ಪ್ಯಾಟರ್ನ್ ಅಲ್ಲಿ ಜಾಸ್ತಿ ಇರುತ್ತೆ. ರೀಸನ್ ಏನು ಅಂದ್ರ ಎಲ್ಲಾನು ಖಾಲಿ ಆಗ್ಬಿಡ್ತೀವಿ ನಾವು, ಮತ್ತೆ ಸ್ಯಾಲ್ರಿಗೆ ಹಾದಿ ನೋಡ್ತಾ ಇರ್ತೀವಿ, ಯಾವಾಗ ಬರುತ್ತೆ. ಸೊ ಹಾಗಾಗಿ ನಮ್ಮ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿಯನ್ನ ನೀವೇನಾದ್ರೂ ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ತಗೊಂಡ್ ಬರ್ಬೇಕಂದ್ರ ಏನ್ ಮಾಡ್ಬೇಕಂದ್ರ, ಮೈಂಡಿಗೆ ಮೊದಲು ಮಿಲೇನಿಯರ್ ಮಾಡ್ಬೇಕು. ಬರ್ಕೊಡ್ರಿ, ನನ್ನ ಗುರುಗಳು ಕಲ್ಸಿದ್ದೇನು ಅಂದ್ರ, ಮೊದ್ಲಿಗೆ ಮೈಂಡಿಗೆ ಮಿಲೇನಿಯರ್ ಮಾಡ್ರಿ, ಆಮೇಲೆ ಮಿಲೇನಿಯರ್ ನೀವು ಕೈದೊಳಗ್ ಬರ್ತಾವ, ಅಲ್ಲಿ ತನಕ ಬರಂಗಿಲ್ಲ. ನನ್ ಮೈಂಡ್ ಎಲ್ಲೋ 10,000, 20,000, 50,000 ಸುತ್ತಾ ಇದೆ ಅಂದ್ರೆ ನಾನು ಅಷ್ಟೇ ಅಟ್ರಾಕ್ಟ್ ಮಾಡ್ತೀನಿ, ಅದಕ್ಕಿಂತ ಹೆಚ್ಚಿಗೆ ಅಟ್ರಾಕ್ಟ್ ಮಾಡಂಗಿಲ್ಲ. ನನ್ನ ಮೈಂಡ್ ಏನಾದ್ರೂ ಮಿಲಿಯನ್ ಗಟ್ಲೆ ಯೋಚನೆ ಮಾಡೋ ಸಾಮರ್ಥ್ಯ ಇದೆ ಅಂದ್ರ, ನನ್ನ ಮೈಂಡಿಗೆ ಯೋಚನೆ ಮಾಡೋ ಸಾಮರ್ಥ್ಯ ಅಷ್ಟೇ ಅಲ್ಲ, ಅದನ್ನ ತಂದು ಕೊಡುವ ಸಾಮರ್ಥ್ಯನು ನನ್ನ ಮೈಂಡಿಗೆ ಇದೆ, ಸಬ್ಕಾನ್ಶಿಯಸ್ ಮೈಂಡಿಗೆ. ನೆನ್ಪಿಡ್ರಿ, ನೀವು 1 ಕೋಟಿ ರೂಪಾಯಿ ಪ್ಲಾನ್ ಮಾಡ್ತಾ ಇದ್ದೀರಿ, ಇಲ್ಲಿ 1 ಕೋಟಿ ರೂಪಾಯಿ ಪ್ಲಾನ್ ಮಾಡಿದ್ರೆ 1 ಕೋಟಿ ರೂಪಾಯಿ ತಂದು ಕೊಡುವಂತಹ ವ್ಯವಸ್ಥೆ ಇದೆ ನೋಡ್ರಿ. ಸಬ್ಕಾನ್ಶಿಯಸ್ ಮೈಂಡ್ ಯೂನಿವರ್ಸ್ ನ ಜೊತೆ ಕನೆಕ್ಟ್ ಆಗಿ ಮಾಡುತ್ತೆ ಅದು. ಆದ್ರೆ ಅದು ಯಾಕೆ ಬರ್ತಾ ಇಲ್ಲ? ಯಾರ್ಯಾರು ಕೇಳಿರಿ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ನೀವ್ ಎಷ್ಟು ಪ್ಲಾನ್ ಮಾಡಿರ್ತೀರಿ ಅಷ್ಟು ದುಡ್ಡು ಬರುತ್ತೆ ಅಂತ. ಯೂಟ್ಯೂಬ್ ನಾಗ ನೋಡಿರ್ಬೇಕಲ್ಲ, ನೋಡ್ತೀರಿ ನೀವೆಲ್ಲರೂ ಯೂಟ್ಯೂಬ್ ನಲ್ಲಿ. ಹಾ, ಮತ್ತೆ ಇನ್ನ ಕೆಲವರು ಟ್ರೈನರ್ಸ್ ಇದ್ದಾರೆ, 1,000 ಕೋಟಿ ಮೇಲೆ ಮಾತಾಡ್ತಾರ, ಅದಕ್ಕಿಂತ ಇಲ್ಲ, ಕಡಿಮೆ ಮಾತಾಡಂಗಿಲ್ಲ. 1,000, 2,000 ಕೋಟಿ, 3,000 ಕೋಟಿ ಮಾತಾಡ್ತಿರ್ತಾರೆ. ಈಗ ಲಾ ಆಫ್ ಅಟ್ರಾಕ್ಷನ್ ಏನ್ ಮಾಡುತ್ತೆ ಅಂದ್ರ, ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಮಾಡುತ್ತೆ. ನಿಮ್ಗಂತೂ ಹೇಳಿನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಈಗ ನೀವು ಪ್ಲಾನ್ ಮಾಡಿರಿ 1 ಕೋಟಿ ರೂಪಾಯಿ, ನಮ್ ಗುರುಗಳು ಹೇಳತ್ತಾರ ಎಷ್ಟು ಕೇಳಿದ್ರು ಸಿಗುತ್ತೆ ಅಂತ ಹೇಳ್ತಾರಂದ್ರ, ನೋಡೋಣ 1-2 ಕೋಟಿ ಬರಿಯೋಣ ಅಂತ ಹೇಳಿ ನೀವು ಡೈರಿಯಲ್ಲಿ ಏನ್ ಮಾಡ್ತೀರಿ, ಬರ್ದಿರ್ತೀರಿ ಎಲ್ಲಾ ಡ್ರೀಮ್ಸ್ ಗಳು ಬರೀರಿ. ಡ್ರೀಮ್ ಇಟ್, ಎಲ್ಲಾರು ಕನಸುಗಳನ್ನ ನೋಡ್ರಿ, ಅದನ್ನ ಬರೀರಿ ಅಂತೆಲ್ಲ ಟ್ರೈನರ್ಸ್ ಹೇಳ್ತಿರ್ತಾರ. ಲಾ ಆಫ್ ಅಟ್ರಾಕ್ಷನ್ ಅಲ್ಲೆಲ್ಲ ಬರುತ್ತೆ, ಇದು ಮೇನ್ ಸೆಷನ್. ಅಷ್ಟು ಎಲ್ಲಾನು ಬರ್ದಿರ್ತೀರಿ. ಅವ್ರು ಹೇಳ್ತಾರ ಅಫರ್ಮೇಶನ್ ಮಾಡ್ರಿ ಅಂತ. ಎಸ್, ನೀವು ಅಫರ್ಮೇಶನ್ ಜಬರ್ದಸ್ತ್ ಆಗಿ ಮಾಡ್ತೀರಿ, ಎಷ್ಟು ಸಲ ಬೇಕಂದ್ರೆ ಅಷ್ಟು ಸಲ. ಗ್ರಾಟಿಟ್ಯೂಡ್ ಮಾಡ್ರಿ ಅಂತ ಹೇಳ್ತಾರೆ, ಎಸ್ ನೀವು ಗ್ರಾಟಿಟ್ಯೂಡ್ ಮಾಡ್ತೀರಿ. ಅವ್ರು ಹೇಳ್ತಾರ ಫೀಲಿಂಗ್ ತಗೋರಿ, ನನ್ ಹತ್ರ 1 ಕೋಟಿ ಇದೆ ಅಂತ ಹೇಳಿ ಫೀಲಿಂಗ್ ತಗೋರಿ. ಎಸ್, ನೀವು ಫೀಲಿಂಗು ತಗೋತ್ರಿ, ಎಲ್ಲಾನು ಆಗುತ್ತೆ.
ಎಲ್ಲ ಆದ್ಮೇಲೂ ದೇವ್ರಾಣೆ ಹೇಳ್ತೀನಿ, ನಿಮ್ ಹತ್ರ 1 ಕೋಟಿ ಬರೋದಿಲ್ಲ. ಕಾರಣ ಬರ್ಕೋರಿ. ನಿರಾಶೆ ಆಗ್ಬೇಡ್ರಿ. ಸತ್ಯ ಹೇಳ್ತೀನಿ, ಸತ್ಯ ಸ್ವಲ್ಪ ಕಹಿನೇ ಇರುತ್ತೆ. ನಾನ್ ಹಿಂಗ ಬರುತ್ತೆ ಅಂತ ಅಡ್ಮಿಷನ್ ಬೇಕಾಗಿಲ್ಲ ನನ್ಗೆ, ಬರೋದಿಲ್ಲ ಅದು. ನಿಜವಾಗ್ಲೂ ಹೇಳ್ತೀನಿ, 1 ಕೋಟಿ ನೀವು ಪ್ಲಾನ್ ಮಾಡಿದ ತಕ್ಷಣ ಅದು ಬರೋದಿಲ್ಲ. ರೀಸನ್ ಹಾಗಾದ್ರೆ ಎಲ್ಲಿ ತೊಂದ್ರೆ ಇದೆ? ಈಗ ಏನ್ ಮಾಡ್ತೀರಿ ನೀವು ಅಂದ್ರ, 1 ಕೋಟಿ ರೂಪಾಯಿ ನನಗ್ ಬೇಕು ಅಂತ ಹೇಳಿ ನಿಮ್ಮ ಡೈರಿಯಲ್ಲಿ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು, ರೆಡ್ ಕಲರ್ ಸ್ಕೆಚ್ ಪೆನ್ ಅಲ್ಲಿ ನೀಟಾಗಿ ದಪ್ಪ ಅಕ್ಷರದಲ್ಲಿ ಬರೀತ್ರಿ, ಅಫರ್ಮೇಶನ್ ಮಾಡ್ತೀರಿ, ಗ್ರಾಟಿಟ್ಯೂಡ್ ಮಾಡ್ತೀರಿ, ಎಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಕೋರ್ಸ್ ಎಲ್ಲ ಮಾಡ್ತೀರಿ, ಫೀಸ್ ಎಲ್ಲ ಕಟ್ಟಿ. ಈಗ ಬ್ರಹ್ಮಾಂಡಕ್ಕೆ ಮೆಸೇಜ್ ಹೋಗಿರುತ್ತೆ, ಏನು? ಈಗ ಇವ್ರಿಗೆ 1 ಕೋಟಿ ರೂಪಾಯಿ ಬೇಕಾಗಿದೆ. ಎಸ್, ಈಗ ಆರ್ಡರ್ ಹೋಗ್ಬಿಡ್ತು. ಸೌಮ್ಯ ಅವ್ರಿಗೆ ಎಷ್ಟು ಬೇಕಾಗಿದೆ? 1 ಕೋಟಿ ರೂಪಾಯಿ ಬೇಕಾಗಿದೆ ಅಂತ ಮೆಸೇಜ್ ಹೋಗ್ಬಿಡ್ತು. ಈಗ ಮೆಸೇಜ್ ಪಾಸ್ ಆಯ್ತು ಯಾರಿಗೆ? ಬ್ರಹ್ಮಾಂಡಕ್ಕೆ. ಈಗ ಬ್ರಹ್ಮಾಂಡ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ, ಕೊಡೋದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡೋದಕ್ ಶುರು ಮಾಡುತ್ತೆ. ಯಾವ ಕಡೆಯಿಂದ ನಿಮ್ಗೆ 1 ಕೋಟಿ ಕೊಡ್ಬೋದು ಅಂತ ಅದು ಪ್ಲಾನ್ ಮಾಡ್ತಾ ಇರುತ್ತೆ ಬ್ರಹ್ಮಾಂಡ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಜೊತೆ ಕನೆಕ್ಟ್ ಆಗಿ, ಇಲ್ಲಿಂದ 10 ಲಕ್ಷ ಬರುತ್ತೆ, ಇಲ್ಲಿಂದ 20 ಲಕ್ಷ ಬರುತ್ತೆ, ಇಲ್ಲೊಂದು 5 ಲಕ್ಷ ಬರುತ್ತೆ, ಈ ರೀತಿ ಅದೆಲ್ಲಾನು ಪ್ಲಾನ್ ಮಾಡಿರುತ್ತೆ ನಿಮ್ಗೆ. ಇಷ್ಟೆಲ್ಲ ಆದ್ಮೇಲೆ ಏನಾಗುತ್ತೆ ಪ್ರಾಬ್ಲಮ್ ಅಂದ್ರ ಹೇಳ್ತೀನಿ ಕೇಳ್ರಿ. 1 ಕೋಟಿ ರೂಪಾಯಿ ಬರ್ತಾ ಇದೆ ಅಂತ ನೀವೆಲ್ಲ ಬರೀತ್ರಿ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಳುತ್ತೆ, ಅಕೌಂಟ್ ನಲ್ಲಿ 10,000 ಇಲ್ಲ. ಏನ್ ಹೇಳುತ್ತೆ? ನಿಮ್ಮ ಅಕೌಂಟ್ ಅಲ್ಲಿ 10,000 ಇಲ್ಲ. 1 ಕೋಟಿ ಎಲ್ಲಿ ಬರ್ತದ ಮೇಡಮ್, ಮಾತೇನ್ ಕೇಳ್ತಿ, ಬಿಟ್ಟು ಹಾಕು ಅಂತ ಹೇಳುತ್ತೆ. ಯಾರು? ನಿಮ್ಮ ಮೈಂಡ್. ಮನಸ್ಸಿನಲ್ಲೇ 2 ಮನಸ್ಸಿರುತ್ತೆ, ಒಂದು ಸಕಾರಾತ್ಮಕ ಮತ್ತೊಂದು ನಕಾರಾತ್ಮಕ, 2 ವಿಚಾರಗಳು. ಸಕಾರಾತ್ಮಕ ಮನಸ್ಸು ಹೇಳುತ್ತೆ 1 ಕೋಟಿ ಬರುತ್ತೆ. ನಕಾರಾತ್ಮಕ ಹೇಳುತ್ತೆ ಏನ್ ಬರಲ್ಲ, ಅಕೌಂಟ್ ನಾಗ 10,000 ಇಲ್ಲ, 1 ಕೋಟಿ ಯಾರು ಕೊಡ್ತಾರ ನಿನ್ಗ? ಎನರ್ಜಿ ಕಟ್. ಸೊ ಯಾವಾಗ ನಿಮ್ಮ ಫೇತ್ ಅಂಡ್ ಬಿಲೀವ್ ಹೇಳುತ್ತೆ ನೋಡ್ರಿ, ಆಗೋದಿಲ್ಲ ಅಂತ ಹೇಳಿ, ಒಂದ್ ಸಲಾನು ಅದು ನೆಗೆಟಿವ್ ಹೇಳ್ತು ಅಂದ್ರ, ಆ ಬರುವಂತಹ ಎನರ್ಜಿ ಇರುತ್ತೆ ನೋಡ್ರಿ, ಅದು ಕಟ್ ಆಗುತ್ತೆ. ಹಾಗಾಗಿ ಬರ್ಕೊಡ್ರಿ, ನೀವು ಯಾವಾಗ್ಲೂ ನಿಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರ 1 ಕೋಟಿ 2 ಕೋಟಿ ಸರಿ ಗೇಮ್ ಆಡೋದ್ ಬಿಡ್ರಿ. ಬರ್ಕೊಡಿ, ಸೈನ್ಸ್ ಹೇಳ್ತೀನಿ. ನೀವು ಗೇಮ್ ಯಾವ ರೀತಿ ಯೂನಿವರ್ಸ್ ನ ಜೊತೆಗೆ ಯಾವ ರೀತಿ ಗೇಮ್ ಆಡ್ರಿ ಅಂದ್ರ, ಸಣ್ಣ ಗೇಮ್ ಆಡ್ರಿ. ಫಸ್ಟ್ ಮೊದ್ಲು 10,000 ಗೇಮ್ ಆಡ್ರಿ. ನನ್ನ ಹತ್ರ 10,000 ಬರ್ತಾ ಇದೆ, 10,000 ಬರ್ತಾ, ಪ್ರಯೋಗ ಮಾಡಿ ನೋಡ್ರಿ 10,000. ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ? 10,000 ಎಸ್ ಅನ್ನುತ್ತಲ್ಲ. 10,000 ಬರೋದ್ ದೊಡ್ಡ ವಿಷಯ ಇಲ್ಲ. ಯಾರ್ಯಾರಿಗೆ ಅನಿಸುತ್ತೆ? ನನ್ನ ಅಕೌಂಟ್ ಅಲ್ಲಿ ಇವತ್ತು 10,000 ಬರ್ತಾ ಇದೆ, ಬರುತ್ತೆ. ಯಾವಾಗ 1 ಸಲ 2 ಸಲ 3 ಸಲ 4 ಸಲ ಬರೋದಕ್ಕೆ ಶುರು ಆಗುತ್ತೆ ನೋಡ್ರಿ, ಅವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬರ್ಕೊಡ್ರಿ, ಫೇತ್ ಅಂಡ್ ಬಿಲೀವ್ ಅದ್ರ ಹತ್ರ ಸ್ಟ್ರಾಂಗ್ ಆಗುತ್ತೆ, ವಿಶ್ವಾಸ ಮಾಡುತ್ತೆ, ನಾನೇನ್ ಅನ್ಕೊಂಡಿನ ಅದೆಲ್ಲ ಬರುತ್ತೆ. ಯಾವಾಗ ನಿಮ್ಮ ಫೇತ್ ಅಂಡ್ ಬಿಲೀವ್ ಸ್ಟ್ರಾಂಗ್ ಆಗುತ್ತೆ ನೋಡ್ರಿ, ಅವಾಗ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಆಗುತ್ತೆ. ಅವಾಗ 1 ಕೋಟಿ ಕೇಳ ಮಕ್ಕಳೇ ನೀವು, ಅವಾಗ ಬರುತ್ತೆ. ಅಲ್ಲಿ ತನಕ ಬರೋದಿಲ್ಲ. ಸುಮ್ನೆ ಗಾಳಿದೊಳಗೆ ಅದು ಆಗುತ್ತೆ ಇದು ಆಗುತ್ತೆ ಅಂತ ಯಾವತ್ತು ಭ್ರಮೆಯೊಳಗಿರ್ಬೇಡ್ರಿ. ಜೀವನ ಭ್ರಮೆಯಿಂದ ಕೂಡಿರೋದಲ್ಲ. ಕೆಲವೊಂದ್ಸಲ ನಾವು ಭ್ರಮೆಯಲ್ಲಿ ಹೋಗಿರ್ತೀವಿ, ಅವ್ರು ಮಾಡಂದ್ರೆ. ಮತ್ತೆ ಇನ್ನೊಂದ್ ಕೆಲವ್ರು ಟ್ರೈನರ್ಸ್ ಇದ್ದಾರೆ, ನೀವು ಖರ್ಚು ಮಾಡಿದಷ್ಟು ಬರುತ್ತೆ ಅಂತ ಹೇಳ್ತಾರೆ. ಕೇಳಿದ್ರಿ? ಇದು ಒಂದ್ ಸೈನ್ಸ್ ಇದೆ. ನೀವ್ ಎಷ್ಟೆಷ್ಟು ಖರ್ಚು ಮಾಡಿ ಅಷ್ಟೆಷ್ಟೆಲ್ಲ ಬರುತ್ತೆ ಅಂತ. ಹಂಗ್ ಬರೋದಿಲ್ಲದು. ಖರ್ಚು ಮಾಡಿ ನಂಗೆ ಹೆಂಗ್ ಬರುತ್ತೆ? ಗಳಸರೇ ಬರ್ತದದು, ತಂತಾನೆ ಬರಂಗಿಲ್ಲ. ಹಂಗೇನು ತಿಳ್ಕೊಳ್ಬೇಡ್ರಿ. ಪ್ರತಿಯೊಂದರ ಹಿಂದೆ ಸಮೇತ ಒಂದು ಸೈನ್ಸ್ ಇದೆ. ಯಾವ ರೀತಿ ಲಕ್ಷ್ಮಿ, ಸರಸ್ವತಿ ಮತ್ತು ಶಕ್ತಿ, ಈ 3 ಎನರ್ಜಿಗಳು ಯಾರ ಜೊತೆ ಕನೆಕ್ಟ್ ಇವೆ ನೋಡ್ರಿ, ಅವರು ಅಗರ್ಭ ಶ್ರೀಮಂತರು ಆಗಿರ್ತಾರ. ಮತ್ತೆ ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಅಲ್ಲಿ ಅವ್ರದ್ದು ವರ್ಕ್ ನಡೆಯುತ್ತೆ. ಹಾಗಾಗಿ 3ಕ್ಕೂ ತನ್ನದೇ ಆಗಿರುವಂತ ಒಂದು ಸಿದ್ಧಾಂತ ಇದೆ. ಲಾ ಆಫ್ ಅಟ್ರಾಕ್ಷನ್ ಇದೆ ನೋಡ್ರಿ, ಅದು ಸರಸ್ವತಿ ಕೆಲಸ ಮಾಡುತ್ತೆ. ಬರ್ಕೊಡ್ರಿ. ಲಾ ಆಫ್ ಅಟ್ರಾಕ್ಷನ್ ಸರಸ್ವತಿ ಕೆಲಸ. ಸರಸ್ವತಿ ಅಂದ್ರೆ ಜ್ಞಾನ. ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ ನಿನ್ಗೆ ಎಲ್ಲಿಂದ ಬರುತ್ತೆ, ಯಾವ ರೀತಿ ಬರುತ್ತೆ, ಯಾವ ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ಯಾವ ಆಕ್ಟಿವಿಟಿ ಮಾಡ್ಬೇಕು, ಅದು ಪ್ರೊಸೆಸ್ ಮಾಡೋದಕ್ಕೆ. ನಿಮ್ಮ ಮೈಂಡ್ ಅಲ್ಲಿ ಸಕಾರಾತ್ಮಕವಾಗಿರುವಂತ ವೈಬ್ರೇಷನ್ ಕ್ರಿಯೇಟ್ ಮಾಡೋದಕ್ಕೆ ಲಾ ಆಫ್ ಅಟ್ರಾಕ್ಷನ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದ್ರ ನಂತರ ಲಕ್ಷ್ಮಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾವಾಗ ವೈಬ್ರೇಷನ್ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ ನೋಡ್ರಿ, ಲಕ್ಷ್ಮಿ ನಿಧಾನಕ್ಕೆ ಒಂದೊಂದು ಕಡೆಯಿಂದ ಬರ್ತಾಳ. ಅದಕ್ಕೆ ಯಾವಾಗ್ಲೂ ನೆನ್ಪಿಡ್ರಿ, ಒಂದೇ ದಿನಕ್ಕೆ ಬೆಳಗಾಗಿ ಕಣ್ ತೆರೆದ ತಕ್ಷಣ ಯಾರೂ ಕೋಟ್ಯಾಧೀಶ ಆಗೋದಿಲ್ಲ.
ಹಂಗೇನಾದ್ರೂ ಯಾರಾದ್ರೂ ಆಗಿದ್ದಾರೆ ಅಂತ ತಿಳ್ಕೊರು. ಒಂದೆರಡು ಉದಾಹರಣೆ ನಿಮ್ಮ ಹತ್ರನೂ ಇರ್ಬೋದು. ಲಾಟ್ರಿ ಹೊಡೆದವರು ಏನೋ ಒಂದ್ ಆಗಿರ್ಬೋದು, XYZ. ಅವ್ರದ್ದು ಎಷ್ಟು ಸ್ಪೀಡ್ ಆಗಿ ಶ್ರೀಮಂತರಾಗ್ಯಾರ ನೋಡ್ರಿ, ಅಷ್ಟೇ ಸ್ಪೀಡ್ ಆಗಿ ಬಡವರು ಆಗಿದ್ದು ಉದಾಹರಣೆ ಇದೆ. ಅಂತವ್ರಿಗೆ ಬೇಕಾದ್ರೆ ನೋಡ್ರಿ, ರಾತ್ರಿ ಶ್ರೀಮಂತ ಆಗ್ಯಾರ, 4-5 ರಾತ್ರಿ ಬಿಟ್ಟು ಬಡವರು ಆಗಿದ್ದು ಇದೆ. ಹಾಗಾಗಿ ಲಕ್ಷ್ಮಿಯ ಸಿದ್ಧಾಂತ ಬರ್ಕೊಡ್ರಿ. ಸರಸ್ವತಿ ಏನ್ ಹೇಳ್ತಾಳ? ಜ್ಞಾನ ಪಡ್ಕೋ, ನಾಲೆಜ್, ಲರ್ನಿಂಗ್ ಇದೆ ನೋಡ್ರಿ, ಅದು ಈಕ್ವಲ್ ಟು ಅರ್ನಿಂಗ್. ಲರ್ನಿಂಗ್ ಇದೆ ನೋಡ್ರಿ, ಅದು ಈಕ್ವಲ್ ಟು ಅರ್ನಿಂಗ್. ಹಾಗಾಗಿ ನೀನ್ ಎಷ್ಟು ಕಲಿತಿ ಅಷ್ಟು ಗಳಿಸ್ತಿ ಅಂತ ಹೇಳಿ ಸರಸ್ವತಿ ಹೇಳ್ತಾಳ. ಅದ್ರ ಜೊತೆಗೆ ಲಕ್ಷ್ಮಿ ಹೇಳ್ತಾಳ, ನಿನ್ನ ಗಳಿಕೆ ಇದೆಲ್ಲ ಅದು ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಅಂತ. ಹಂತ ಹಂತವಾಗಿ ಶ್ರೀಮಂತ ಆಗ್ಬೇಕು, ಯಾವಾಗ್ಲೂ ನೆನ್ಪಿಡ್ರಿ. ಒಂದೇ ದಿನಕ್ಕೆ ಏನಾದ್ರೂ ಆದ್ರ, ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ. ಒಂದ್ ನಿಮಿಷ, ನಾನು ಯಾರ್ದು ಎಕ್ಸಾಂಪಲ್ ತಗೋಬೇಕಂತ ಹೇಳ್ತೀನಿ, ಅಥವಾ ನೀವೇ ಇಮ್ಯಾಜಿನ್ ಮಾಡ್ಕೊಡ್ರಿ. ಈಗ ನೀವು ಕ್ಲಾಸ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಎಲ್ಲಾರು ನೇರವಾಗಿ ಕೂಡ ನೋಡೋಣ. ಇದೊಂದು ಆಕ್ಟಿವಿಟಿ. ಎಲ್ರು ನೇರವಾಗಿ ಡೈರಿ ಪೆನ್ ಎಲ್ಲ ಸೀದಾ ಇಕ್ರಿ, ಫೋಕಸ್ ಈ ಕಡೆ ಇಕ್ರಿ, ಎಲ್ಲಾರು ನೇರವಾಗಿ ಕೂಡ್ರಿ. ಒಂದೇ ಆಕ್ಟಿವಿಟಿ ನೋಡೋಣ. ಎಸ್. ಸೊ ಈಗ ನೀವು ಥಿಂಕ್ ಮಾಡ್ರಿ, ಏನು ಅಂದ್ರ ನಿಮ್ಮ ಅಕೌಂಟ್ ಅಲ್ಲಿ 10 ಕೋಟಿ ರೂಪಾಯಿ ಬಂದಿವೆ ಅಂತ. ಅಚಾನಕ್ಕೆ ಥಟ್ ಅಂತ 10 ಕೋಟಿ ರೂಪಾಯಿ ಬಂದಿವೆ. ಏನ್ ಮಾಡ್ಬೋದು ನೀವು? ಟೈಪ್ ಮಾಡ್ರಿ ನೋಡೋಣ. 10 ಕೋಟಿ ರೂಪಾಯಿ ತಕ್ಷಣಕ್ಕೆ ಈಗ ಬಂದಿವೆ, ಇವತ್ತು ಬಂದವ್ ನಿಂಬಲ್ಲಿ. ಒಂದ್ ನಿಮಿಷ ಚಾಟ್ ಬಾಕ್ಸ್ ಆನ್ ಮಾಡ್ತೀವಿ. ಏನ್ ಮಾಡ್ತೀರಿ ಹೇಳ್ರಿ? 10 ಕೋಟಿ ಬಂದಾಗ ಏನ್ ಮಾಡ್ಬೋದು ನೀವು? ಹಾ, ಬಸವರಾಜ್ ಸರ್ ಹೇಳ್ತಾರೆ ಮನೆ ಕಟ್ತೀನಿ, ಮೇಘ ಹೇಳ್ತಾರೆ NGO ಓಪನ್ ಮಾಡ್ತೀನಿ, ಯಾರು ಇದು ಸ್ಫಟಿಕ ಮನೆ ಕಟ್ತೀನಿ ಅಂತ ಹೇಳ್ತಾರ, ಹೊಸ ಮನೆದ್ ಹೆಚ್ಚಿಗದ. ಸಂಧ್ಯಾ ಮ್ಯಾಮ್ ಹೇಳ್ತಾರೆ ಏನಾದ್ರು ತಗೊಳೋದಿದ್ರೆ ಅದನ್ನ ಮುಗಿಸಾಕ್ತೀನಿ. ಯಾರು ಬಂಗ್ಲೋ ಕಟ್ತೀನಿ. ಒಟ್ 10 ಕೋಟಿ ಬಂದ್ಮೇಲೆ ಮನೆ ತಗೊಂಬರಿದೀವಿ. ಓಕೆ, ಡ್ರೀಮ್ ಹೌಸ್. 2 ಎಕರೆ ಲ್ಯಾಂಡ್ ಜಗನ್ನಾಥ್ ಸರ್ ತಗೋತಾರ. ಲೋನ್ ಏನಾದ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರ. ಇಲ್ಲಿ ಹ್ಯಾಪಿ ಸಂತೋಷ್ 1 CR ಡೊನೇಟ್ ಮಾಡ್ತೀನಿ ಅಂತ ಬರ್ತಾರ. ಸರಸ್ವತಿ ಹೇಳ್ತಾರ ನಿಮಗ್ ಕೊಡ್ತೀನಿ ಅಂತ. ಓಕೆ, ಎಸ್. ಇಲ್ಲಿ ಇನ್ನೊಂದ್ ನೋಡ್ರಿ, ಪ್ರಿಯಾಂಕಾ ಹೇಳ್ತಾರೆ ಕಷ್ಟದಲ್ಲಿರೋರಿಗೆ ನಾನ್ ಹಂಚ್ತೀನಿ ಅಂತ. ಗ್ರೇಟ್. ಎಸ್. ಓಕೆ. ಲೋಕ ಕಲ್ಯಾಣ ಮಾಡ್. ಇಲ್ಲಿ ಎಸ್. ಈಗ ಬರ್ಕೋರ್ರಿ. ಅಚಾನಕ್ಕಾಗಿ ಏನಾರ 10 ಕೋಟಿ ಬಂದ್ರ ನೀವ್ ಏನು ಮಾಡೋದಿಲ್ಲ, ಮೊದ್ಲು ಹುಚ್ಚಾಗಿರ್ತೀರಿ. ತಲಿ ನಡೆಯಂಗಿಲ್ಲ ಮನುಷ್ಯಂದು. 10,000 20,000 ಬಡದಾಡ ಮನುಷ್ಯ ಅಚಾನಕ್ಕೆ 10 ಕೋಟಿ ಬಂದ್ಮೇಲೆ ತಲಿ ನಡೆಯಂಗಿಲ್ಲ. ನಿಮ್ಗ್ ಗೊತ್ತಲ್ಲ, ಗಂಟ್ ಹತ್ತಿದ ಹಳೆ ಕಾಲದ ಕೇಳಿರಿ. ಗಂಟ್ ಹತ್ತೋದಂತ ಹಿಂಗೇನೋ ಮನಿ ಪಾಯ ಹೊಡೆಯುವಾಗ ಅಲ್ಲಿ ಇಲ್ಲಿ ಏನಾದ್ರು ಗಂಟ್ ಹತ್ರ ಯಾರ್ ಫಸ್ಟ್ ಗಂಟ್ ನೋಡ್ಯಾರ ನೋಡ್ರಿ, ಅವ್ರೇ ಮೊದ್ಲು ಸತ್ತಾರ. ಗೊತ್ತದ ನಿಮ್ಗಿದು? ಫಸ್ಟ್ ಅದು ನೋಡ್ಯಾರ ನೋಡ್ರಿ, ಕೊಡ, ಬಂಗಾರದ ಕೊಡ ಒಳಗಿರೋದು. ಬ್ರಿಟಿಷರ್ ಕಾಲಕ್ ಪಾಪ ನಮ್ ಜನ ಎಲ್ಲಾ ಇಟ್ಟಾರ. ಈಗ ಅದು ಮನೆ ಪಾಯ ಹೊಡೆಯೋ ಅವ್ರಿಗೆ ಇವ್ರಿಗೆ ಯಾರಿಗೋ ಹತ್ತಿರ್ತು. ಅವ ಫಸ್ಟ್ ಯಾವ ವ್ಯಕ್ತಿ ನೋಡ್ಯಾನ ನೋಡ್ರಿ, ಅವ ಹೋದನು ಗತಿ ಗಂಗೋತ್ರಿ. ಅವನ್ ಒಂದ್ ಹುಚ್ಚಾಗಿ ಓಡಾಡ್ತಿರ್ತಾನ, ಇಲ್ಲ ಸತ್ ಹೋಗಿರ್ತಾನ. ರೀಸನ್ ಏನು ಅಂದ್ರ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್. ಬರ್ಕೊಡ್ರಿ ಸೈನ್ಸು. ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಎಟ್ ಎ ಟೈಮ್ ತಕ್ಷಣಕ್ಕೆ ಶ್ರೀಮಂತಿಕೆ ಇದೆ ನೋಡ್ರಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಅರ್ಥ ಆಗೋದಿಲ್ಲ ಏನಾಗ್ತಾ ಇದೆ ಅಂತ. ಹುಚ್ಚಿಡಿಯುತ್ತೆ. ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡ್ತಾರೆ, ತಲೆ ನಡಿಯಂಗಿಲ್ಲ. ಸೊ ಹಾಗಾಗಿ 10 ಕೋಟಿ ಬಂದ್ಮೇಲೆ ಏನ್ ಪ್ಲಾನ್ ಮಾಡ್ತೀರಿ ಆಮೇಲೆ ಮಾಡೋದು. ಹಾಗಾಗಿ ಲಕ್ಷ್ಮಿಯ ಸಿದ್ಧಾಂತ ಬರ್ಕೋರಿ. ಮಿಲೇನಿಯರ್ ಮೈಂಡ್ ಏನ್ ಮಾಡುತ್ತೆ, ಬಂದ್ಮೇಲೆ ತೀರ್ಮಾನ, ಬಂದ ಮೇಲೆ ಹೇಳ್ತಾ ಇದ್ದೀನಿ, ಬಂದ ಮೇಲೆ ಇದೇ ಆಗುತ್ತೆ, ಬೇರೆದೇನೂ ಆಗೋದಿಲ್ಲ. ತಲೆ ನಡಿಯಂಗಿಲ್ಲ, ಮನುಷ್ಯ ಹುಚ್ಚಿಡಿತಾನವನು. ಹಾಗಾಗಿ ಲಕ್ಷ್ಮಿ ಏನ್ ಹೇಳ್ತಾಳ, ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಬಂದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ರಾತ್ರಿ ಏನಾದ್ರೂ ನಾವು ಶ್ರೀಮಂತ ಆದೀವಂದ್ರ ನಾವು ಹುಚ್ಚಾಗಿರ್ತೀವಿ, ಇಲ್ಲ ಅಹಂಕಾರಿಗಳಾಗ್ಬೋದು. ಬಾಳ ಆಗಿರುತ್ತೆ. ಕೆಲವ್ರು ಇರ್ತಾರ 6 ತಿಂಗಳದಾಗೆ ಶ್ರೀಮಂತ ಆಗಿರ್ತಾರ, 1 ವರ್ಷದಲ್ಲೇ ಶ್ರೀಮಂತ ಆಗಿರ್ತಾರ, ಏನೋ ಒಂದಾಗಿರುತ್ತೆ. ಅವಾಗ ಈ ತಲೆ ನಡೆಯೋದಿಲ್ಲ. ಹಾಗಾಗಿ ಸರಸ್ವತಿದು ಸಿದ್ಧಾಂತ ಏನು ಅಂದ್ರ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡಿದಾಗ ಮಾತ್ರ ಶ್ರೀಮಂತಿಕೆ ಬರುತ್ತೆ. ಹಂತ ಹಂತವಾಗಿ ಮಾಡ್ಬೇಕು. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮಿಲೇನಿಯರ್ ಮೈಂಡ್
ನಿಮ್ಮ ಮೈಂಡ್ ಸೆಟ್ ಅನ್ನ ಹಂತ ಹಂತವಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು, ಯಾವ ರೀತಿ ಆಕ್ಟಿವೇಟ್ ಮಾಡ್ಬೇಕು, ಅದನ್ನ ಯಾವ ರೀತಿ ನಿಮ್ಮ ಕಾರ್ಯದಲ್ಲಿ ಹಚ್ಚಬೇಕು ಅನ್ನುವಂಥದ್ದನ್ನ ನೀವಿಲ್ಲಿ ಕಲಿತೀರಿ. ಓಕೆನಾ? ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೊಡ್ರಿ. ಸೊ ಬಹಳಷ್ಟು ಸಲ ನೀವು ಏನಾದ್ರೂ ಆಕ್ಟರ್ಸ್ ಗಳಿಗೆ ಅದನ್ನೆಲ್ಲ ನೋಡಿರ್ಬೋದು ಅಂತ ಹೇಳಿ ಅನ್ಕೊಂಡಿನಿ. ಕ್ರಿಕೆಟ್ನವರಿಗೆ, ಆಕ್ಟರ್ಸ್ನಿಗೆ, ಅವರೆಲ್ಲರೂ ತಮ್ಮ ಎಸ್ 100% ಆಗುತ್ತೆ. ಅದಕ್ಕೆ ಸ್ಟೆಪ್ಸ್ ಇವೆ, ಸ್ಟೆಪ್ ಮೇಲೆ ಕೆಲಸ ಮಾಡ್ಬೇಕಷ್ಟೇ. ನೀವು ನಿಮ್ಮ ಹಂತ ಹಂತವಾಗಿ ಯಾರು ಪ್ಲಾನ್ ಮಾಡಿರ್ತೀರಿ ನೋಡ್ರಿ, ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಅದಕ್ಕೆ ಪ್ಲಾನಿಂಗ್ ಮಾತ್ರ ಕರೆಕ್ಟ್ ಆಗಿ ಮಾಡೋದು ಕಲಿಬೇಕು. ಅದ್ರ ಹಿಂದೆ ಒಂದಿಷ್ಟು ಸೈನ್ಸ್ ಇದೆ, ಯಾವ ರೀತಿ ಪ್ಲಾನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಓಕೆನಾ? ಎಸ್. ಅದ್ರ ನಂತರ ಒಂದಿಷ್ಟು ಅಫರ್ಮೇಶನ್ ಮೇಲೆ ಬರೋಣ. ಅಫರ್ಮೇಶನ್ ಅಂತ ಬರ್ಕೋರಿ. ಅಫರ್ಮೇಶನ್ ಅಂದ್ರೆ ದೃಢೀಕರಣ. ದೃಢೀಕರಣ. ಸೊ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಅಫರ್ಮೇಶನ್ಸ್ ವರ್ಕ್ ಮಾಡುತ್ತೆ. ನಾವು ನಮ್ಮ ಮೈಂಡಿಗೆ ಯಾವ ಮೆಸೇಜ್ ಅನ್ನ ಮತ್ತೆ 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 ಕೊಡ್ತೀವಿ ನೋಡ್ರಿ, ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ಅದನ್ನೇ ಹೊರಗ್ ಬಾಹ್ಯದಲ್ಲಿ ತರುತ್ತೆ. ಹಾಗಾಗಿ ಇನ್ನರ್ ನಲ್ಲಿ ಬದಲಾವಣೆ ಆದಾಗ ಮಾತ್ರ ಔಟರ್ ನಲ್ಲಿ ಆಗೋದಕ್ಕೆ ಸಾಧ್ಯ ಇದೆ. ಇನ್ನರ್ ನಲ್ಲಿ ಮೊದಲು ಒಳಗ್ ಬದಲಾವಣೆ ಆಗ್ಬೇಕು, ಇಲ್ಲಿ ಚೇಂಜ್ ಆಗ್ಬೇಕು ನಾವು. ಈಗ ನಮ್ದು ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಬೆಳಿಗ್ಗೆ ಹೇಳ್ತೀರಿ, ಈಗ ಯಾರೋ ಹೇಳಿದ್ರು ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಹೇಳ್ರಿ, ನಾನ್ ಬಹಳ ಗರ್ಭ ಶ್ರೀಮಂತ ಇದ್ದೀನಿ, ನನ್ಗೇನು ಕೊರತೆ ಇಲ್ಲ, ನನ್ಗೇನು ಇಲ್ಲ, ಹಿಂಗೆಲ್ಲಾ ಹೇಳ್ರಿ ಅಂತಾರ. ನೀವ್ ಹೇಳಿರ್ತೀರಿ, ಬರ್ದಿರ್ತೀರಿ, ಎಲ್ಲಾನು ಮಾಡಿರ್ತೀರಿ. ಅದೆಲ್ಲ ಮಾಡಿ ಮುಚ್ಚಿ ಇಟ್ಟಿನ ಮೇಲೆ ಯಾರಾದ್ರೂ ಫೋನ್ ಮಾಡ್ತಾರ, ನಿಮ್ದು ಹಣಕಾಸಿನ ತೊಂದ್ರೆನ ಅವ್ರಿಗೆ ಹೇಳೋದಕ್ ಶುರು ಮಾಡಿ. ಹಣಕಾಸಿನ ತೊಂದ್ರೆ ಅಂದ್ರೆ ನನ್ಗೆ ಹಂಗಾಯ್ತು, ಹಿಂಗಾಯ್ತು, ಅಲ್ಲಾಯ್ತು, ಇಲ್ಲಾಯ್ತು. ನೀವು ಏನ್ ಮಾಡ್ತೀರಿ ಅಂದ್ರ ನಿಮ್ಮನ್ನೇ ನೀವು ನಿಮ್ಮದೇ ಅಫರ್ಮೇಶನ್ ಗಳನ್ನ ನೀವೇ ಏನ್ ಮಾಡ್ತೀರಿ ಅಂದ್ರ ನೆಗೆಟಿವ್ ಮಾಡೋದಕ್ಕೆ ಶುರು ಮಾಡ್ತೀರಿ. ಬೆಳಗ್ಗೆ ಹೇಳ್ತೀರಿ ನಾನ್ ಅಗರ್ಭ ಶ್ರೀಮಂತ ಇದ್ದೀನಿ ಅಂತ ಅಫರ್ಮೇಶನ್ ಮಾಡಿರಿ. ಮಧ್ಯಾಹ್ನ ಯಾರಾದ್ರೂ ಫೋನ್ ಮಾಡಿದ್ರ ಒಂದ್ ಕಾಸಿಲ್ಲ ನನ್ನ ಹತ್ರ ಅಂತ ಹೇಳ್ತೀರಿ, ಒಂದ್ ದುಡ್ಡು ಇಲ್ಲ ನನ್ನ ಹತ್ರ ಅಂತ ಹೇಳ್ತೀವಿ. ಅವಾಗ ಮೈಂಡ್ ಯಾವ್ದು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು? ಬೆಳಗ್ಗೆ ನೀವು ಬರ್ದಿರಲ್ಲ ಅದನ್ನ ಸ್ವೀಕಾರ ಮಾಡುತ್ತಾ, ಅಥವಾ ನನ್ನ ಹತ್ರ ಇಲ್ಲ ಅನ್ನೋದು ಸ್ವೀಕಾರ ಮಾಡುತ್ತೆ? ಹೇಳ್ರಿ ನನ್ಗೆ. ಬೆಳಿಗ್ಗೆ ಬರ್ದಿರ್ ನೋಡ್ರಿ, ನನ್ನ ಹತ್ರ ಇದೆ 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 ಅಂತ ಬರ್ದಿದ್ದು ಸ್ವೀಕಾರ ಮಾಡುತ್ತೆ, ನನ್ನ ಹತ್ರ ಇಲ್ಲ ಅನ್ನೋದು. ನನ್ನ ಹತ್ರ ಇಲ್ಲ ಅನ್ನೋದು ಸ್ವೀಕಾರ ಮಾಡುತ್ತೆ. ಮೈಂಡ್ ಬರ್ಕೋರಿ. ಮೈಂಡ್ ನ ಪ್ರೋಗ್ರಾಮಿಂಗ್ ಇದೆ ನೋಡ್ರಿ, ನೆಗೆಟಿವ್ ವರ್ಡ್ಸ್ ಗಳನ್ನ ಕ್ಯಾಚ್ ಮಾಡುತ್ತೆ ಮೈಂಡ್. ನಕಾರಾತ್ಮಕ ಶಬ್ದಗಳಿಗೆ ಮೊದಲ ಆದ್ಯತೆ ಇದೆ ಮೈಂಡ್ ಅಲ್ಲಿ. ಮೈಂಡ್ ಇರೋದೇ ಹಂಗೆ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸಕ್ಸಸ್ ನ ರೇಷು ಇದೆ ನೋಡ್ರಿ, ಅದಕ್ಕೆ ಕಡಿಮೆ ಇದೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಇಡೀ ದಿನ ಅಫರ್ಮೇಶನ್ ಅನ್ನ ಬೆಳಿಗ್ಗೆ ಯಾವುದನ್ನ ನೀವು ಹೇಳಿದ್ದೀರಿ ನೋಡ್ರಿ, ಅದನ್ನೇ ಇಡೀ ದಿನ ಯಾವಾಗ್ಲೂ ಮೈಂಡ್ ಅಲ್ಲಿ ಹೇಳ್ತಾ ಇರ್ಬೇಕು. ಯಾರಾದ್ರೂ ಕೇಳಿದ್ರು ಇದೆ ಅಂತ ಹೇಳ್ಬೇಕು. ಯಾವಾಗ್ಲೂ ನೆನ್ಪಿಡ್ರಿ. ಇಲ್ಲ, ಆಗಲ್ಲ, ಲ ಅನ್ನುವಂತ ಶಬ್ದ ಇದೆ ನೋಡ್ರಿ, ಇದು ಪ್ಯೂರ್ ನೆಗೆಟಿವ್ ವರ್ಡ್ಸ್ ಅಂತ ಹೇಳ್ತಾರೆ. ಸಂಪೂರ್ಣ ನಕಾರಾತ್ಮಕ ಶಬ್ದ ಲ ಅನ್ನುವಂಥದ್ದು. ಕೊನೆಗೆ ಯಾವ್ದು ಲ ಬರುತ್ತೆ ನೋಡ್ರಿ, ಅದೆಲ್ಲ ಯಾವತ್ತೂ ಹೇಳ್ಬಿಡ್ರ. ಎಸ್. ಸೊ ಈಗ ಒಂದಿಷ್ಟು ನಾವು ಅಫರ್ಮೇಶನ್ ಮೇಲೆ ಒಂದಿಷ್ಟು ವಿಚಾರವನ್ನ ಮಾಡೋಣ. ನೀವು ಸ್ವಲ್ಪ ನಿಮ್ ಡೈರಿಯಲ್ಲಿ ಬರ್ಕೋರಿ. ಇವತ್ತಿನ ನಿಮ್ಮ ಯಾವುದೇ ಪರಿಸ್ಥಿತಿ ಇದೆ ನೋಡ್ರಿ, ಅದು ನಿಮ್ಮ ಅಫರ್ಮೇಶನ್ ನ ರಿಸಲ್ಟ್ ಇದೆ. ಬರ್ಕೋಣ. ಇವತ್ತು ಯಾವುದೇ ಸ್ಥಿತಿಯಲ್ಲಿ ಇದ್ದೀರಿ ನೀವು ಬಹಳ ಗುಡ್ ಫೀಲ್, ಬಹಳ ಒಳ್ಳೆ ಸ್ಥಿತಿಯಲ್ಲಿ ಇದ್ದೀರಿ ಅಂದ್ರ ನಿಮ್ಮ ಅಫರ್ಮೇಶನ್ಸ್ ನಿಮ್ಗೆ ಒಳ್ಳೆ ಸ್ಥಿತಿಯಲ್ಲಿ ತಂದಿಟ್ಟಿವೆ. ಅದ್ರ ವಿರುದ್ಧ ಏನಾದ್ರೂ ನಡೀತಾ ಇದೆ ಅಂದ್ರ ನಿಮ್ಮ ಅಫರ್ಮೇಶನ್ ಅದನ್ನೇ ಮಾಡಿದೆ. ಅದ್ ಬಹಳ ಸಲ ನೀವು ಕೇಳಿರ್ಬೋದು, ಏನು ಅಂದ್ರ ಒಂದು ಸುಳ್ಳನ್ನ 100 ಸಲ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅಂತ. ಯಾರ್ಯಾರು ಕೇಳಿದ್ರಿ? ಗೊತ್ತಿದೆ ಇದು ನಿಮ್ಗೆಲ್ಲ. ಒಂದ್ ಸುಳ್ಳನ್ನ 100 ಸಲ ನಾವೇನಾದ್ರೂ ಮತ್ತೆ 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 ಹೇಳಿದ್ರ ಅದು ಏನಾಗುತ್ತೆ? ಸತ್ಯ ಆಗುತ್ತೆ ಅಂತ. ಹಾಗಾದ್ರೆ ಈಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರ ಸತ್ಯನೇ ಹೇಳ್ತಾ ಇದೀವಿ. ನಮ್ಮ ಅಫರ್ಮೇಶನ್ ಸತ್ಯನೇ ಇದೆ, ಕೈ ಖಾಲಿ ಇದೆ, ಸತ್ಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸತ್ಯ ಇದೆ. ಆದ್ರೆ ನಿಮಗೆ ನಿಮ್ಮ ಭಾವ ಇದೆ ನೋಡ್ರಿ, ಭಾವದಲ್ಲಿ ಏನ್ ಬೇಕಾಗಿದೆ? ದುಡ್ಡು ಬೇಕಾಗಿದೆ. ಇಲ್ಲಿ ಬಾಯಿಲಿಂದ ಏನ್ ಹೇಳ್ತಾ ಇದೀವಿ? ಇಲ್ಲ ಅಂತ ಹೇಳ್ತಾ ಇದೀವಿ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಿಮ್ಮ ಒಂದೊಂದು ಶಬ್ದಗಳು ಸಮೇತ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗ್ತಾ ಇವೆ. ಬರ್ಕೂಟ್.
ಒಂದು ವರ್ಡ್, ಸಿಂಪಲ್ ವರ್ಡ್, ನೀವು ಯಾವುದೇ ಶಬ್ದವನ್ನ ಯೂಸ್ ಮಾಡ್ರಿ, ಬ್ರಹ್ಮಾಂಡ ಅದಕ್ಕೆ ತಥಾಸ್ತು ಮಾಡ್ತಾ ಇದೆ. ಹಾಗಾಗಿ ಯಾವಾಗ್ಲೂ ಅಪ್ಪಿ ತಪ್ಪಿನೂ ನನ್ನ ಹತ್ರ ಇಲ್ಲ ಅಂತ ಹೇಳ್ಬೇಡ್ರಿ, ಯಾವಾಗ್ಲೂ ನನ್ನ ಹತ್ರ ಇದೆ ಅಂತ ಹೇಳ್ರಿ, ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ರಿ, ಬರುತ್ತೆ ಅಂತ ಹೇಳ್ರಿ, ಆಶಾ ಭಾವನೆಯನ್ನ ಈಗ್ರಿ. ಮತ್ತೆ ಯಾವಾಗ್ಲೂ ಅಪ್ಪಿ ತಪ್ಪಿ ಹೇಳ್ಬೇಡ್ರಿ, ನನ್ ಕೈಲಾಗೋದಿಲ್ಲ, ಅದು ನನ್ಗೆ ಸಾಧ್ಯ ಇಲ್ಲ, ನೋಡೋಣ. ಇದು ನೋಡೋಣ ಮಾಡೋಣ ಅದ ನೋಡ್ರಿ, ಇದು ಪ್ಯೂರ್ ಮೈಗಳ್ಳರ ಮಾತವು. ಮೈಗಳ್ರ ಗೊತ್ತಲ್ಲ, ಸೋಮಾರಿಗಳು. ನಮ್ ಕಡೆ ಎಲ್ಲ ಕೈಲಾಗಲ್ದಾರ ಅಂತಾರ ಅವ್ರಿಗೆ. ಮೈಗಳ್ಳರ ಮಾತು ಯಾರ್ದು? ನೋಡೋಣ ಮಾಡೋಣ, ಆಗುತ್ತೆ ಹೋಗುತ್ತೆ, ಏನ್ ಮಾಡೋಣ, ಇನ್ನು ಪ್ಲಾನೇ ಮಾಡಿಲ್ಲ, ಈ ರೀತಿಯ ಶಬ್ದಗಳಿರುತ್ತೆ ನೋಡ್ರಿ, ಇವ್ರು ಯಾವತ್ತೂ ಸಮೇತ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ನೀವು ನಿಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರ ಒಂದು ಅಫರ್ಮೇಶನ್ ಅನ್ನ ಬರ್ಕೊಡ್ರಿ. ನಾನು ಸರ್ವಶಕ್ತಿಶಾಲಿಯಾಗಿದ್ದೇನೆ. ನಾನು ಸರ್ವಶಕ್ತಿಶಾಲಿಯಾಗಿದ್ದೇನೆ. ಇದ್ರಲ್ಲಿ ಏನಾಗುತ್ತೆ, ನನ್ನ ಹತ್ರ ಎಲ್ಲಾ ಶಕ್ತಿಗಳು ಇವೆ ಅಂತ ಅರ್ಥ. ಎಲ್ಲಾ ಎನರ್ಜಿ ನನ್ನ ಹತ್ರ ಇದೆ. ಸೊ ಯಾವಾಗ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸರ್ವಶಕ್ತಿಶಾಲಿಯಾಗಿದ್ದೀನಿ ಅಂತ ನೀವು ಹೇಳ್ತೀರಿ, ಫೀಲ್ ಮಾಡ್ಕೊಳ್ತೀರಿ, ಅದ್ರ ಜೊತೆ ಪ್ಲಸ್ ಯಾವಾಗ್ಲೂ ಅಪ್ಪಿ ತಪ್ಪಿನೂ ಸಮೇತ ನನ್ ಕೈಲಾಗೋದಿಲ್ಲ, ನಾನ್ ಮಾಡೋದಿಲ್ಲ, ನನ್ಗ ಆ ಶಕ್ತಿನೇ ಇಲ್ಲ, ಈ ಶಬ್ದಗಳನ್ನ ಯಾವತ್ತೂ ಸಮೇತ ಯೂಸ್ ಮಾಡ್ಬೇಡಿ. ಇದೊಂದಾದ್ರೂ ನೀವು ಮುಷ್ಟಿಯಲ್ಲಿ ಕಟ್ಕೊಂಡು ಹೋಗ್ರಿ. ನನ್ನ ಲೈಫ್ ನಲ್ಲಿ ಯಾವತ್ತೂ ನೆಗೆಟಿವ್ ವರ್ಡ್ ಅನ್ನ ಯೂಸ್ ಮಾಡೋದಿಲ್ಲ. ನನ್ ಬಹಳ ಎನರ್ಜಿ ಇದೆ, ಬಹಳ ಶಕ್ತಿ ಇದೆ ಅಂತ ಈ ರೀತಿ ನೀವು ಹೇಳೋದಕ್ ಶುರು ಮಾಡಿ. ಮತ್ತೆ ನಿಮ್ಮೊಳಗೆ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನೆನ್ಪಿಡ್ರಿ, ಯಾರು ಕಮ್ಜೋರಿಲ್ಲ, ಯಾರು ಕೈಲಾಗ್ಲಾರ್ದವ್ರು ಯಾರು ಇಲ್ಲ. ಬ್ರಹ್ಮಾಂಡ ನಮ್ಮನ್ನ ಏನ್ ಸೃಷ್ಟಿ ಮಾಡಿದೆ ನೋಡ್ರಿ, ಅದು ಬಹಳ ಅದ್ಭುತವಾಗಿರುವಂತ ಸೃಷ್ಟಿ ಇದೆ. ಬ್ರಹ್ಮಾಂಡದ ಅದ್ಭುತಗಳಲ್ಲಿ ಯಾವುದು ಅಂದ್ರ ಮನುಷ್ಯರು ಸಮೇತ ಒಂದು. ಸೊ ಹಾಗಾಗಿ ಯಾವಾಗ್ಲೂ ಹೇಳ್ರಿ, ನಾನು ಸರ್ವಶಕ್ತಿಶಾಲಿಯಾಗಿದ್ದೀನಿ. ಮತ್ತೆ ಮತ್ತೆ ಹೇಳ್ರಿ, ಮತ್ತೆ ಹೇಳ್ರಿ, ಬರ್ಕೊಡ್ರಿ. 21 ಟೈಮ್ ಬರೆಯೋದಕ್ ಶುರು ಮಾಡ್ರಿ. ನಾನು ಸರ್ವಶಕ್ತಿಶಾಲಿಯಾಗಿದ್ದೀನಿ, ನಾನು ಏನ್ ಅನ್ಕೋತೀನಿ ಅದೇ ಆಗುತ್ತೆ, ನನ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾವಾಗ್ಲೂ ಹಿಂಗ್ ಹೇಳ್ರಿ, ನನ್ಗೆಲ್ಲರೂ ಸಪೋರ್ಟ್ ಮಾಡ್ತಾರೆ, ನನ್ನ ಹತ್ರ ಯಾವಾಗ್ಲೂ ಹಣ ಬರ್ತಾನೆ ಇರುತ್ತೆ, ನಾನೇನ್ ಅನ್ಕೊಂಡಿದ್ದೀನಿ ಅದೆಲ್ಲಾನು ಮಾಡೋ ಶಕ್ತಿ ನನ್ನ ಹತ್ರ ಇದೆ. ಈ ರೀತಿಯ ಶಬ್ದಗಳನ್ನ ಹೇಳೋದಕ್ ಶುರು ಮಾಡ್ರಿ. ನಾನು ಸರ್ವಶಕ್ತಿಶಾಲಿಯಾಗಿದ್ದೀನಿ. ಇದನ್ನ ನಿಮ್ಮ ಡೈರಿಯಲ್ಲಿ ಬರ್ಕೊಡ್ರಿ. 21 ಟೈಮ್ ಹೇಳ್ಬೇಕು, ನೀವು ಬರಿಬೇಕು 21 ಸಲ, ನಾನು ಸರ್ವಶಕ್ತಿಶಾಲಿಯಾಗಿದ್ದೀನಿ. ಈಗ ಮುಂಜಾನೇನೋ ಬರ್ದ್ರಿ, ಮಧ್ಯಾಹ್ನ ಏನ್ ಮಾಡ್ಬೇಕ್ರಿ, ಅದನ್ನೇ ಫೀಲ್ ಮಾಡ್ಕೊಳ್ಬೇಕು, ಮತ್ತೆ ಮತ್ತೆ ನೆನ್ಪ್ ಮಾಡ್ಬೇಕು. ಇದೆಲ್ಲ ನೀವು ಮೇನ್ ಸೆಷನ್ ಬಂದಾಗ ಏನೇನ್ ಮಾಡ್ಬೇಕು, ಕೌಂಟರ್ ಮಷೀನ್ ಅವೆಲ್ಲ ಹೆಂಗ್ ಕೆಲಸ ಮಾಡುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. 2ನೇದ್ ಬರ್ಕೋರಿ, ನಾನು ಬ್ರಹ್ಮಾಂಡದ ಸಂತಾನವಾಗಿದ್ದೇನೆ. 2ನೇದ್ ಬರ್ಕೋರಿ, ನಾನು ಬ್ರಹ್ಮಾಂಡದ ಸಂತಾನವಾಗಿದ್ದೀನಿ. ನಾನು ಯಾರ್ ಮಗು ಇದ್ದೀನಿ ಅಂದ್ರೆ ಬ್ರಹ್ಮಾಂಡದ ಮಗು ಇದ್ದೀನಿ. ಹಾಗಾಗಿ ನಾನ್ ಕೇಳಿದ್ದೆಲ್ಲವೂ ಯಾರು ಕೊಡ್ತಾರ? ಮನುಷ್ಯರು ಕೊಡೋದಿಲ್ಲ, ನೆನ್ಪಿಡ್ರಿ. ಮನುಷ್ಯರಿಂದ ಬರ್ತಾ ಇದೆ ಇಲ್ಲ, ಬ್ರಹ್ಮಾಂಡ ಅವ್ರ ವತಿಯಿಂದ ನನ್ಗೆ ಕೊಡಿಸ್ತಾ ಇದೆ. ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಬ್ರಹ್ಮಾಂಡ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾನು ಬ್ರಹ್ಮಾಂಡದ ಮಗು ಇದ್ದೀನಿ, ಬ್ರಹ್ಮಾಂಡದ ಸಂತಾನ ಇದ್ದೀನಿ. ಹಾಗಾಗಿ ನನ್ನ ಎಲ್ಲವುಗಳು, ನನ್ನ ಎಲ್ಲಾ ಡ್ರೀಮ್ಸ್ ಗಳು ಕಂಪ್ಲೀಟ್ ಮಾಡೋರು ಯಾರು? ಒಂದು ಬ್ರಹ್ಮಾಂಡ. ಇಲ್ಲಿ ನಿಮ್ಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೆ ಅಂದ್ರ ಒಂದು ಪರಾತ್ಪರ ಶಕ್ತಿಯ ಜೊತೆಗೆ ಜೋಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಒಂದು ಹೈ ಫ್ರೀಕ್ವೆನ್ಸಿ, ಹೈ ವೈಬ್ರೇಷನ್ ಜೊತೆ ಕನೆಕ್ಟ್ ಆಗೋದಕ್ಕೆ ಈ ಅಫರ್ಮೇಶನ್ ಇದೆ ನೋಡ್ರಿ, ಇದು ನಿಮ್ಗೆ ವರ್ಕ್ ಮಾಡುತ್ತೆ. ಸೊ ಅದ್ರ ನಂತರ ಬರ್ಕೋರಿ, ನಾನು ಋಷಿಗಳ ವಂಶನಾಗಿದ್ದೇನೆ. ನಾನು ಋಷಿಗಳು, ಮುನಿಗಳು, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು, ಇವರೆಲ್ಲರೂ ಏನಿದಾರ ನೋಡ್ರಿ, ಅವರ ವಂಶಾವಳಿಗಳು ನಾವೆಲ್ಲರೂ. ಅಂತಹ ಎನರ್ಜಿ ಜೊತೆಗೆ ಕನೆಕ್ಟ್ ಆದವ್ರು ನಾವು. ಎಸ್, ಹಾಗಾಗಿ ಯಾವಾಗ್ಲೂ ಅಪ್ಪಿ ತಪ್ಪಿನೂ ಹೇಳ್ಬೇಡ್ರಿ, ಹಂಗಿದೆ ಹಿಂಗಿದೆ. ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಒಂದೇ ದಿವಸಕ್ಕೆ ಜೀವನ ಬದಲಾಗುತ್ತೆ ಅಂತ ಏನಿಲ್ಲ. ಆದ್ರೆ ಒಂದು ದಿನದ ಒಂದು ನಿರ್ಧಾರ ಇದೆ ನೋಡ್ರಿ, ಅದು ನಿಮ್ ಜೀವನ ಬದಲಾಗುತ್ತೆ 100%. ಸೊ ಹಾಗಾಗಿ ನಮ್ಮ 4 days ನ ಕೋರ್ಸ್ ಏನಿದೆ ನೋಡ್ರಿ, ಡೇಟ್ ಬರ್ಕೊಡ್ರಿ ಬೇಕಾದ್ರ
11, 12, 13 ಮತ್ತೆ 14 4 ದಿನಗಳ 2 ದಿನ ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಬ್ರೈನ್ ನ ವೇವ್ಸ್ ಗಳನ್ನ ಯಾವ ರೀತಿ ನಾವು ಕನೆಕ್ಟ್ ಮಾಡ್ಬೇಕು ಬರ್ಕೊಡ್ರಿ ಸ್ವಲ್ಪ. 4 days ಕೋರ್ಸ್ ನಲ್ಲಿ ನೀವೇನನ್ನ ಕಲಿತೀರಿ, ನಮ್ಮ ಬ್ರೈನ್ ನ ವೇವ್ಸ್ ಗಳ ಮೇಲೆ ನಾವು ವರ್ಕ್ ಮಾಡ್ತೀವಿ. ನಮ್ಮ ಬ್ರೈನ್ ನಲ್ಲಿ ಸ್ಪಂದನಾ ಶಕ್ತಿ, ಸ್ಪಂದನೆ ಮಾಡುವಂತ ಶಕ್ತಿ ಇದೆ ನೋಡ್ರಿ, ಅದು ಹೈ ಫ್ರೀಕ್ವೆನ್ಸಿ ಹೈ ವೈಬ್ರೇಷನ್ ತರುವುದಕ್ಕೆ ಸಾಧ್ಯ ಇರುತ್ತೆ. ಆಮೇಲೆ ನಮ್ಮ ಕಲ್ಪನಾ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದು ಯಾವ ರೀತಿ, ಆಮೇಲೆ ಬ್ರಹ್ಮಾಂಡದ ಭಾಷೆಯನ್ನ ಕಲಿತೀರಿ ನೀವು ಯಾವ ರೀತಿ, ನಿಮ್ಗೆ ಗೊತ್ತಲ್ಲ. ಎಲ್ಲಾರಿಗೂ ಕನ್ನಡ ಬರುತ್ತಲ್ಲ, ಕನ್ನಡ ಬರುತ್ತೆ ಅಂತ ಕನ್ನಡ ಕ್ಲಾಸ್ನಾಗ ಇದ್ದೀರಿ ನೀವು. ಈಗ ನೋಡ್ರಿ, ವಿಶ್ವದಲ್ಲಿ ಜಗತ್ತಲ್ಲಿ ಲಕ್ಷಾಂತರ ಭಾಷೆಗಳಿವೆ ಗೊತ್ತಲ್ಲ ಎಲ್ಲರಿಗೂ. ಬರೀ ಕನ್ನಡ ಒಂದೇ ಇಲ್ಲ, ಲಕ್ಷಾಂತರ ಭಾಷೆ ಇದೆ. ಹಾಗಾದ್ರೆ ಬ್ರಹ್ಮಾಂಡಕ್ಕೆ ಯಾವ ಭಾಷೆ ಬರುತ್ತೆ? ಇದು ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಸಕ್ಸಸ್ ಆಗುತ್ತೆ. ಇದನ್ನ ನೀವು ಕಲಿತೀರಿ, ಬ್ರಹ್ಮಾಂಡದ ಭಾಷೆ, ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತೀವಿ, ಬ್ರಹ್ಮಾಂಡದ ಭಾಷೆ. ಅದರ ನಂತರ ಬರ್ಕೋರಿ ಅಹಂ ಬ್ರಹ್ಮಾಸ್ಮಿ. ಈ ಟಾಪಿಕ್ ನಿಮ್ಗೆ ಗೊತ್ತಾಗುತ್ತೆ, ಅಹಂ ಬ್ರಹ್ಮಾಸ್ಮಿ. ಅದರ ನಂತರ ಬರ್ಕೋರಿ ಇನ್ನರ್ ವರ್ಲ್ಡ್ ಮತ್ತೆ ಔಟರ್ ವರ್ಲ್ಡ್, ಆಂತರಿಕ ಜಗತ್ತು ಮತ್ತೆ ನಿಮ್ಮ ಬಾಹ್ಯ ಜಗತ್ತು. ಇನ್ನರ್ ವರ್ಲ್ಡ್ ಮತ್ತೆ ಔಟರ್ ವರ್ಲ್ಡ್. ಅದರ ನಂತರ ಸಕ್ಸಸ್ನ ರೋಡ್ ಮ್ಯಾಪ್, ಸಕ್ಸಸ್ನ ರೋಡ್ ಮ್ಯಾಪ್. ನಿಮ್ಗೆ ಯಾರ್ಯಾರಿಗೆ ಹಿಂದಿ ಬರುತ್ತೆ? ಹಿಂದಿ. ಸೊ ನಮ್ಮ ಹತ್ರ ಈ ಒಂದು ಕೋರ್ಸ್ ನಲ್ಲಿ ನಿಮ್ಗೆ ಹಿಂದಿದು ವರ್ಕ್ ಬುಕ್ ಕೊಡ್ತೀವಿ. ನೀವು ಅದನ್ನ ಇಂಗ್ಲಿಷ್ ನಲ್ಲಿ ಮಾಡ್ಕೊರಿ ಅಥವಾ ಕನ್ನಡದಲ್ಲಿ ಮಾಡಿದ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಯಾಕಂದ್ರೆ ನನ್ನ ಎಲ್ಲಾ ಗುರುಗಳು ಹಿಂದಿಯವರು ಇದ್ದಾರೆ, ಇಂಗ್ಲಿಷ್ನವ್ರು ಇದ್ದಾರೆ. ಸೊ ಹಾಗಾಗಿ ನಮ್ಮ ಹತ್ರ ಹಿಂದಿ ಇದೆ. ಒಂದು ವರ್ಕ್ ಬುಕ್ ಅನ್ನ ನಿಮ್ಗೆ ಕೊಡ್ತೀವಿ ನಾವು, ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಡ್ರಿ, ಅಥವಾ ಅದನ್ನ ಕನ್ನಡದೊಳಗೆ ನಾನು ಹೇಳ್ತೀನಿ, ಅದ್ರ ಕೆಳಗೆ ನೀವು ಬರಿಬಹುದು. ಓಕೆ, ಗೊತ್ತಾಯ್ತಾ? ಫಸ್ಟ್ ದಿನ ಡೇ 1 ನೀವು ಅಡ್ಮಿಷನ್ ಆದ್ಮೇಲೆ ನಿಮ್ಗೆ ವರ್ಕ್ ಬುಕ್ ಬರುತ್ತೆ. ಅದನ್ನ ಒಂದು ಪ್ರಿಂಟ್ ಔಟ್ ಅನ್ನ ನೀವು ತಗೋಬೇಕು. ಅದ್ರ ಕೆಳಗೆ ಅವತ್ತಿನ ದಿನಾನೇ ನಾನು ಕನ್ನಡಕ್ಕೆ ಹೇಳ್ತೀನಿ, ಇಲ್ಲ ನೀವು ಅದಕ್ಕಿಂತ ಮುಂಚೆನೆ ಕನ್ನಡದೊಳಗೆ ಕೆಳಗೆ ಬರ್ಕೊಂಡಿಟ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇದು ನೀವು ಮಾತ್ರ ವರ್ಕ್ ಮಾಡ್ಬೇಕು. ನಮ್ಮ ಹತ್ರ ಕನ್ನಡ ಅವೈಲೇಬಲ್ ಇಲ್ಲ. ಓಕೆನಾ? ಸೊ ಹಿಂದಿ ಎಲ್ಲರಿಗೂ ಬರುತ್ತೆ. ನೀವು ಸ್ವಲ್ಪ ಗೂಗಲ್ ನಲ್ಲಿ ಹೋದ್ರೆ ಅದು ಕನ್ನಡ ಮಾಡ್ಕೊಡುತ್ತೆ ನಿಮ್ಗೆ ಬೇಕಾದ್ರೆ. ಇದು ಒಂದು ವರ್ಕ್ ಬುಕ್ ಅಂತೂ 100% ನಮ್ ಕಡೆಯಿಂದ ಕೊಡ್ತೀನಿ. ಅದು ನಿಮ್ಗೆ ಪ್ಲಾನ್ ಮಾಡೋದಕ್ಕೆ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು, ಅದು ವರ್ಕ್ ಬುಕ್ ನಲ್ಲಿ ಪೂರ್ತಿ ಆಕ್ಟಿವಿಟಿ ಬೇಸ್ ಕೋರ್ಸ್ ಇದೆ ಇದು. ಸೊ ವರ್ಕ್ ಬುಕ್ ನಿಮ್ಗೆ ಸಿಗುತ್ತೆ. ಅದ್ರ ನಂತರ ಬರ್ಕೋರಿ ಮೆಡಿಟೇಷನ್, ಲಾ ಆಫ್ ಅಟ್ರಾಕ್ಷನ್ ನ ಮೆಡಿಟೇಷನ್. ಲಾ ಆಫ್ ಅಟ್ರಾಕ್ಷನ್ ಮೆಡಿಟೇಷನ್, ಅದಕ್ಕೆ ಸಂಬಂಧಪಟ್ಟಿರುವಂತ ನಮ್ಮ ಇಚ್ಛಾಪೂರ್ತಿ ಧ್ಯಾನ ಅಂತ ಬರ್ಕೋರಿ ಕನ್ನಡದಲ್ಲಿ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಗೊತ್ತಾಗೋದಿಲ್ಲ, ಇಚ್ಛಾಪೂರ್ತಿ ಧ್ಯಾನ. ಮತ್ ಇಷ್ಟೂರ್ದೆಲ್ಲಾದ್ರೂ ನಿಮ್ಗೆ ರಿಕಾರ್ಡಿಂಗ್ ಸಿಗುತ್ತೆ. 4 days ಕೋರ್ಸ್ ಇಂದು ಪೂರ್ತಿ ರಿಕಾರ್ಡಿಂಗು ನಿಮಗೆ ಸಿಗುತ್ತೆ. ಎಸ್. ಅದ್ರ ನಂತರ ಬರ್ಕೋರಿ ಬೆಸ್ಟ್ 4 ಅಫರ್ಮೇಶನ್ಸ್ಗಳು. ವರ್ಲ್ಡ್ ನ ಇಡೀ ವಿಶ್ವದ ಒಳ್ಳೆ ಬಹಳ ಉತ್ತಮವಾಗಿರುವಂತ 4 ಅಫರ್ಮೇಶನ್ಸ್ಗಳು ನಿಮಗೆ ಕಲಿಸ್ತೀವಿ. ಆಮೇಲೆ ಗ್ರಾಟಿಟ್ಯೂಡ್ ಜರ್ನಲ್, ಗ್ರಾಟಿಟ್ಯೂಡ್ ಜರ್ನಲ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನೀವು ಕಲಿತೀವಿ. ಎಸ್. ಅದಕ್ಕೆ ಬಿಟ್ಟು ಇನ್ನು ಸಾಕಷ್ಟು ವಿಚಾರಗಳು ಇಲ್ಲಿ ನಡೆಯುತ್ತೆ. ಸೊ ಹಾಗಾಗಿ 11ನೇ ತಾರೀಕಿನಿಂದ 14 ತನಕ ಇದೆ. 14 ಆಗ್ಬೋದು ಅಥವಾ 15 ಆಗ್ಬೋದು. ಮೈಂಡ್ ಸೆಟ್ ಅಂತೂ ಮಾಡ್ಕೊಡ್ರಿ 14 ತನಕ ಅಂತ. ಎಸ್. ಸೊ ಈಗ ಯಾರ್ಯಾರಿಗೆ ಅನಿಸುತ್ತೆ ನಾನು 4 days ನ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮಿಲೇನಿಯರ್ ಮೈಂಡ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತ, ಅವರೆಲ್ಲ ಐ ಆಮ್ ರೆಡಿ ಅಂತ ಒಂದ್ಸಲ ನೀವು ಟೈಪ್ ಮಾಡ್ರಿ. ಅವಾಗ ನಾನು ಫೀಸ್ ಹೇಳ್ತೀನಿ ಎಷ್ಟು ಅಂತ. ಫೀಸು ಗೊತ್ತಿದೆ ನಿಮ್ಗೆ ಆಲ್ಮೋಸ್ಟ್. ಎಸ್. ಸುನೀತಾ ಸಹಸ್ರ ನೀವು ಕಟ್ಟೋದಿಲ್ಲ, ನಿಮ್ಗೆ ಹೇಳ್ತೀನಿ ತಾಡ್. ಸೊ ಬರ್ಕೊಡ್ರಿ ಎಲ್ಲಾರು. ನಮ್ಮ ಮೊನ್ನೆ ದಿವಸ ಲೈಫ್ ಕೋಚ್ ಅನ್ನ ಮಾಡಿವ್ ನಾವು. ಲೈಫ್ ಕೋಚ್ ನಲ್ಲಿ ಯಾರ್ಯಾರು ಎಂಟರ್ ಆಗಿದ್ದಾರೆ, ಮೊದಲ ಕಂತು ಫೀಸ್ ಅನ್ನ ಯಾರು ಪೇ ಮಾಡಿದ್ದಾರೆ, ಅವ್ರಿಗಿದು
ಫ್ರೀ ಇದೆ. ಲೈಫ್ ಕೋಚ್ದವ್ರು ಯಾರ್ಯಾರು ಇದ್ರಿ? ಆಲ್ಮೋಸ್ಟ್ ಸಾಕಷ್ಟು ಜನ ಲೈಫ್ ಕೋಚ್ನವ್ರು ಇದ್ರಿ. ಅವ್ರಿಗೆ ಇದು ಫ್ರೀ ಇದೆ. ಅದರ ನಂತರ ಗ್ರ್ಯಾಂಡ್ ಮಾಸ್ಟರ್ ನಲ್ಲಿ ಹೊಸಬ್ರು ಯಾರ್ಯಾರ ಎಂಟ್ರಿ ಆಗಿದ್ದೀರಿ ಅವರೆಲ್ಲರಿಗೂ ಹೊಸಬ್ರಿಗೆ ಮಾತ್ರ ಇದು ಫ್ರೀ ಇದೆ. ಗ್ರ್ಯಾಂಡ್ ಮಾಸ್ಟರ್ ನಲ್ಲಿ ನಿನ್ನೆ ನಾನು ಗ್ರ್ಯಾಂಡ್ ಮಾಸ್ಟರ್ ಮಾಡಿದ್ದೆ, ಎಲ್ಲರಿಗೂ ನೆನಪಿದೆ ಅಂತ ಹೇಳಿ ಅನ್ಕೊಂಡಿನಿ. ಅವ್ರಿಗೆ ಹೊಸಬ್ರಿಗೆ ಮಾತ್ರ ಇದು ಕೋರ್ಸ್ ಇದೆ ನೋಡ್ರಿ, ಇದು ಸಂಪೂರ್ಣ ಉಚಿತ ಇದೆ. ಉಳಿದವರೆಲ್ಲರೂ ಎಷ್ಟು ಕಟ್ಟಬೇಕು ಅಂತ ಹೇಳ್ತೀನಿ. ಒಂದ್ ನಿಮಿಷ, ಯಾರ್ಯಾರು ಬರ್ದಿರಿ ನಾನು. ರವೀಂದ್ರ ಸರ್, ಬಹಳಷ್ಟು ಜನ ಪೇ ಮಾಡಿದವರು ಇದ್ದೀರಿ. ಓಕೆ. ಸೊ ಇದು ಫೀಸ್ ಇದೆ ನೋಡ್ರಿ. ಮತ್ತೆ ಒಂದ್ ಮಾತನ್ನ ಹೇಳ್ತೀನಿ, ನೆನ್ಪಿಡ್ರಿ, ನನ್ನ ಕೋರ್ಸಿಗೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ, ಗೊತ್ತಲ್ಲ. ಜ್ಞಾನಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ, ಸುಮ್ನೆ ಸಮಾಧಾನಕ್ಕಷ್ಟೇ. ನಾನ್ ತಗೊಂಡ್ರು ನನ್ ಫೀಸ್ ಇಲ್ಲ, ಅದು ಸಮಾಧಾನಕ್ಕಷ್ಟೇ. ಏನೋ ಒಂದ್ ಟೀಮ್ ಇದೆ, ಟೀಮ್ ನಡೆಯುತ್ತೆ ಅದ್ರ ಮೇಲೆ ಅಷ್ಟೇ. ಸೊ ಹಾಗಾಗಿ ಇದು ಆಕ್ಚುಯಲ್ ಫೀಸ್ ಇದೆ ನೋಡ್ರಿ, ಸದ್ಯಕ್ಕೆ 9,999 ನಡೀತಾ ಇದೆ. ಆದ್ರೆ ನಾವು ಓನ್ಲಿ 2,999 ಮೇಲೆ ಮಾಡ್ತಾ ಇದ್ವಿ. ಬರ್ಕೊಡ್ಬೇಕಾದ್ರೆ 2,999 ರೂಪಾಯಿಯಲ್ಲಿ ಮಾತ್ರ ನಾವು ನಮ್ಮ ಕೋರ್ಸ್ ಅನ್ನ ಕೊಡ್ತಾ ಇದೀವಿ. ಒಂದೇ ನಿಮಿಷ, ನಿಮ್ಗೆ ಪೇಮೆಂಟ್ ಲಿಂಕ್ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಗೂಗಲ್ ಕಳ್ಸ್. ಸೊ ನಿಮ್ಮ ಒಂದ್ ನಿಮಿಷ, ಇದು ಇದೆ ನೋಡ್ರಿ, ಇದಕ್ಕೆ ಮಾಡೋದಿದೆ. ಆಮೇಲೆ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಒಂದು ಗೂಗಲ್ ಸೀಟ್ ಬಂದಿದೆ. ಯಾರಿಗೆ ಆಸಕ್ತಿ ಇದೆ ಅವ್ರು ತುಂಬಬಹುದು. ಆಸಕ್ತಿ ಇದೆ, ಇದು ಕೋರ್ಸ್ ಮೇಲೆ ನನ್ಗೆ ಆಸಕ್ತಿ ಇದೆ ಅಂದ್ರೆ ಅದು ಗೂಗಲ್ ಸೀಟ್ ತುಂಬಿದ್ರೆ ನಮ್ ಟೀಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ನೀವು ಯಾರ್ಯಾರಿಗೆ ಆಕ್ಷನ್ ಟೇಕರ್ಸ್ ಇದ್ದೀರಿ, ನಾನು ಕಲಿಬೇಕು ಅಂತ ಯಾರಿಗೆ ಇಚ್ಛೆ ಇದೆ ಅವರು ಈ ನಂಬರಿಗೆ 9591937081ಗೆ 2,999 ಅನ್ನ ಪೇ ಮಾಡ್ಬೇಕು. ಆಮೇಲೆ 11ನೇ ತಾರೀಕಿಗೆ ನಿಮ್ಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟೆಲ್ಲ ಮಾಹಿತಿಯನ್ನ ಕೊಡ್ತಾರೆ. ಅದು ಜರ್ನಲ್ನು ಕೊಡ್ತಾ ಇರ್ತೀವಿ ನಿಮ್ಗೆ, ಬೇರೆ ಬಹಳಷ್ಟು ಮಟೀರಿಯಲ್ಸ್ ಗಳು ಬರುತ್ತೆ ಅದ್ರಲ್ಲಿ. ಅದು ಹೇಳ್ದಲ್ಲ, ಹಿಂದಿಯಲ್ಲಿದೆ, ಅದಕ್ಕೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಷ್ಟೇ. ಅದು ಅಡ್ಮಿಷನ್ ಆದ್ಮೇಲೆ ಅವ್ರದ್ದು ಗ್ರೂಪ್ ಮಾಡ್ತೀವಿ, ನಾಳೆ ಅಥವಾ ನಾಡಿದ್ದು ಗ್ರೂಪ್ ಆಗುತ್ತೆ. ಗ್ರೂಪ್ ನಲ್ಲಿ ಎಲ್ಲಾ ಮಾಹಿತಿ ನಿಮ್ಗೆ ಸಿಗುತ್ತೆ. ಓಕೆ, 9591937081. ಓಕೆ, ಒಂದ್ ನಿಮಿಷ ವೇಟ್ ಮಾಡ್ರಿ. ನಮ್ಮ ಪ್ರಭಾವತಿ ಮೇಡಮ್ ಬಂದಾರ ಈ ಸಲ? ಎಸ್, ಎಲ್ಲ ಸೀನಿಯರ್ಸು ಬಂದಿದ್ದಾರೆ. ಓಕೆ, ನಮ್ಮ ಜಗನ್ನಾಥ್ ಸರ್ ಇದ್ದಾರೆ, ಒಂದ್ 2 ನಿಮಿಷ ನಿಮ್ಗೆ ಮಾತಾಡ್ತಾರೆ ನಮ್ಮ ಟೀಮ್ ದಿಂದ. ಮತ್ತೆ ನಮ್ಮ ಟ್ರೈನರ್ಸ್ ಯಾರ್ಯಾರು ಇದ್ದಾರೆ ನೋಡ್ತೀನಿ ನಾನು. ಜಗನ್ನಾಥ್ ಸರ್ ಒಂದ್ 2 ನಿಮಿಷ ಮಾತಾಡ್ರಿ, ಅಥವಾ ಸುಪ್ರಿಯಾ ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಸರ್. ಏನ್ ಮಾಡ್ಬೇಕು, ಹಿಂಗೆ ನೋಡ್ರಿ, ಚಾಲೆಂಜ್ಗಳು ಇರ್ತಾವ ನಮ್ದು. ನೀವು ಟ್ರೈನರ್ ಆಗ್ಬೇಕಂದ್ರೆ ಹಿಂಗೆ ಚಾಲೆಂಜ್ ಗಳನ್ನ ಫೇಸ್ ಮಾಡ್ಬೇಕು. ಓಕೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಶರಣಾರ್ಥಿ. ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿ. ನಾವು ಹೊಸ ವರ್ಷದ ಯೋಜನೆ ನಮಗ 4 ದಿನದಿಂದ ವಿಚಾರ ಮಾಡ್ಲಿಕತ್ತಿದ್ದೀವ್ರಿ. ನಾವು ರೇಖಿ ಟ್ರೈನಿಂಗ್ ಕೊಡ್ಬೇಕು ಇಬ್ರು ಕೂಡೆ ಅಂತ ವಿಚಾರ ಮಾಡಿದ್ದೀವ್ರಿ. ಅದು ಯೂನಿವರ್ಸಿಟಿನ ಕೇಳ್ಲಿಕತ್ತಿದ್ದೆ, ಹೆಂಗ್ ಯಾರಿಂದ ಸ್ಟಾರ್ಟ್ ಮಾಡೋನು ಅಥವಾ ಹೆಂಗ್ ನಾವು ಕನೆಕ್ಟ್ ಆಗೋನು ಜನರ ಜೊತೆಗೆ. ನಮ್ಮ ತಲೆಯೊಳಗೆ ಏನಿದ್ರು ಔಟ್ಸೈಡರ್ಸ್ ಇದ್ರಿ, ಹೊರಗಿನ ಜನ ಅಥವಾ ಫ್ರೆಂಡ್ ಸರ್ಕಲ್ ಹೇಳಿ ನಾವು ಮಾಡ್ಬೇಕು ಅಂತ. ಬಟ್ ಅಚಾನಕ್ ಆಗಿ ಮೊನ್ನೆ ಅಂಗಾರಿಕಾ ಸಂಕಷ್ಟಿ ದಿನ ನಮ್ಮ ಬ್ರದರ್ ಎಂಡ್ಲಾ ಫೋನ್ ಹಚ್ಚಿದ್ರು. ಅವರು ಏನೋ ಮಾತಾಡ್ತಾ ನಾವು ಬರ್ಕೋದ್ ಕೂತಿದ್ದೆ. ನಾನ್ ಶ್ರೀರಾಮ್ ಜಯರಾಮ, ಇವ್ರು ಆಧ್ಯಾತ್ಮಿಕದ ಪುಸ್ತಕ ಓದ್ಲಿಕತ್ತಿದ್ರು. ಬರೇ ನೀವ್ ಅಷ್ಟ ಓದ್ಲಿಕತ್ತೀರಿ, ನಮಗೂ ಏನಾರ ಕಲಿಸ್ಕೊಡ್ರಿ ಅಣ್ಣ ವೈನಿರಿ ಅಂತ ನಮ್ಮ ಇದನ್ನ ಹೇಳಿದ್ರಿ. ಆಮೇಲೆ ಒಂದಿಷ್ಟು ವಿಚಾರಗಳನ್ನು ನಮ್ಮ ಮನೆಯವ್ರು ಅಬೌಟ್ ರೇಖಿ ಹೇಳಿದ್ರು. ಹಿಂಗಾಗಿ ಮತ್ತ ನಮ್ಮ ಅಂತಂದವ್ರಿಗೂ ಎಲ್ಲಾರ್ಗು ಕಲಿಸ್ಬೇಕನ್ನ ಅಂತ ಹೇಳಿ ಅವ್ರದ್ದು ಇದನ್ನ ವ್ಯಕ್ತಪಡಿಸಿದ್ರು. ಹಂಗಾಗಿ ಎಲ್ಲಾರು ನಮ್ ಜೊತೆ ಕನೆಕ್ಟ್ ಆದ್ರು. ಇದ್ರಿಂದ ನಮಗೂ ಒಂದ್ ಸ್ಟೆಪ್ ಮುಂದ್ ಹಾಕ್ಬೇಕು, ನಾವು ಹಂಗ ಕೂಡ್ಬಾರ್ದು ಅಂತ ಹೇಳಿ ಮೈಂಡಿಗೆ ಬಂತ್ರಿ ಮೇಡಮ್. ಒಟ್ಟು ಆಫ್ಲೈನ್ ಕೋರ್ಸ್ ನಿಮ್ಗೆ ಹೆಲ್ಪ್ ಮಾಡಿದೆ. ಮೇಡಮ್ ತುಂಬಾನೇ ಚೆನ್ನಾಗಿದ್ರಿ. ಆದಷ್ಟು ಎಲ್ಲರಿಗೂ ನಮ್ದು ಒಂದ್ ರಿಕ್ವೆಸ್ಟ್ ಅಂದ್ರೆ, ಎಲ್ಲಾರು ಸಹಿತ 1 ವರ್ಷದ ಕೋರ್ಸ್ ಮಾಡ್ರಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ನಾವು ಸ್ವಸ್ವಂತದಿಂದ ಸೇರ್ತಾ ಇದೀವಿ. ಇದಕ್ಕೆ ಮೌಲ್ಯನ ಕಟ್ಟಾಗಲ್ಲ ಅಂತ ಜ್ಞಾನ ನಾವು ಪಡ್ಕೋತೀವಿ. ಆಮೇಲೆ ತಮ್ಮ ಜೊತೆ ನಾವು ಒಂದ್ ಯಾವ್ದು ಸೆಷನ್ ಇರ್ಲಿಕ್ಕಂದ್ರೆ ಬೇಜಾರಾಗ್ತೈತಿ, ಏನೋ ಒಂಥರ ಕಳ್ಕೊಂಡಂಗ್ ಫೀಲ್ ಆಗ್ತಿರ್ತೈತಿ ನಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಓಕೆ, ಥ್ಯಾಂಕ್ ಯು.
ಸೊ ಅದೇ ರೀತಿ ನಮ್ಮಲ್ಲಿ ಎಲ್ಲಾರು 100 ಮೆಂಬರ್ಸ್ ಇದ್ದಾರೆ, ಎಲ್ಲಾರು ಮಾತಾಡೋದಕ್ಕೆ ರೆಡಿ ಇದ್ದಾರೆ, ಆದ್ರೆ ನಮ್ಗೆ ಸಮಯ ಇಲ್ಲ. ಇನ್ನು ನಮ್ಮ ಅನಿತಾ ಮೇಡಮ್ ಇದ್ದೀರಿ? ಒಂದು ನಿಮಿಷ. ಹಾ ಇದೀನಿ. ಹಾ ಮ್ಯಾಮ್, ಒಂದ್ 2 ನಿಮಿಷ ನಿಮ್ಮ ಅಭಿಪ್ರಾಯ ಹೇಳ್ರಿ. ಹಾ ಎಲ್ಲರಿಗೂ ಶರಣಾರ್ಥಿ. ಶರಣ. ಆ ಹೊಸ ಟ್ರೈನರ್ಸ್, ಗ್ರ್ಯಾಂಡ್ ಮಾಸ್ಟರ್ಸ್, ಯಾರ್ಯಾರು ಈ ದಿನ ಮಿಲಿಯನಿಯರ್ಸ್ ಅಂಡ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಅಟೆಂಡ್ ಆಗಿದ್ದೀರಾ, ಎಲ್ರಿಗೂ ನಿಮ್ಗೆ ಯೂನಿವರ್ಸ್ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿದೆ ಅಂದ್ರೆ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ, ನಮ್ಮ ಶ್ರೀದೇವಿ ಮೇಡಮ್ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ಕೊಳ್ಳೋಣ. ಯಾಕಂದ್ರೆ ಮೇಡಮ್ ಹೇಳ್ತಾರೆ ನಮ್ಗೆ ಪದೇ ಪದೇ ಯಾವಾಗ್ಲೂ ನೀವೆಲ್ಲ ಒಂದು ಡೈಮಂಡ್ ಇದ್ದಂಗಿದ್ದೀರಾ ಅಂತ. ನಮಗ್ ಸಿಕ್ಕಿರೋ ಡೈಮಂಡ್ ಅಂದ್ರೆ ಶ್ರೀದೇವಿ ಹೂಗಾರ್ ಮೇಡಮ್ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಜನ ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಅವರೆಲ್ಲ ಅವ್ರಿಗೆ ಎಷ್ಟು ಬೇಕೋ ಎಲ್ಲ ದುಡ್ಡಿನ ವಿಚಾರದಲ್ಲಿ ಮಾತಾಡ್ತಾರೆ. ಏನಂದ್ರೆ ನನ್ಗೆ ಎಷ್ಟು ಕಲ್ತಿದ್ದೀನಿ ಅಷ್ಟಕ್ಕೆ ಹೇಳ್ಕೊಡೋಣ ಅಂತ ಇಲ್ಲ, ಸಾಕು ಸ್ವಲ್ಪ ಕಲ್ತ್ರೆ ಸಾಕು ಅಂತಾರೆ. ಅವ್ರು ಎಷ್ಟು ಕಲ್ತಿದಾರೆ, ಅವರಲ್ಲಿ ಎಷ್ಟು ಧ್ಯಾನ ಇದೆ, ಎಲ್ಲಾ ಧ್ಯಾನವನ್ನೆಲ್ಲ ಕೊಡ್ತಾರೆ ನಮಗೆ. ಅದಕ್ಕೋಸ್ಕರ ನಾವು ತುಂಬಾ ಏನ್ ಹೇಳ್ಬೇಕಂದ್ರೆ ಹೇಳಕ್ ಆಗ್ತಾ ಇಲ್ಲ ನನ್ಗೆ ಅವ್ರ ಬಗ್ಗೆ. ಅಷ್ಟು ನಾವು ಚಿರಋಣಿ ಅಂತಾನೆ ಹೇಳ್ಬೋದು ಅವ್ರಿಗೆ, ಅಷ್ಟೊಂದು ಜ್ಞಾನ ಹೆಂಗಂದ್ರೆ ನಾವು ಡೈರೆಕ್ಟ್ ಆಗಿ ಯೂನಿವರ್ಸ್ ನ ಕನೆಕ್ಟ್ ಮಾಡಕ್ಕಾಗಲ್ಲ. ಅಂದ್ರೆ ನಮ್ಮಲ್ಲಿರುವ ಶಕ್ತಿಯನ್ನ ಗುರುವಿನ ಶಕ್ತಿಯೊಂದಿಗೆ ಕನೆಕ್ಟ್ ಯೂನಿವರ್ಸಲ್ ನ ಶಕ್ತಿ ಕನೆಕ್ಟ್ ಮಾಡ್ಬೇಕಂದ್ರೆ ಗುರು ಅಗತ್ಯ ಇದೆ. ಆ ಗುರು ಅಗತ್ಯ ಇರೋದ್ರಿಂದಾನೇ ನಾವು ಎಲ್ಲಾ ಶಕ್ತಿಗಳನ್ನ ಪಡ್ಕೋಬಹುದು. ಆ ಶಕ್ತಿ ಕೊಡಿಸ್ತಾ ಇರೋದು ನಮ್ಮ ಶ್ರೀದೇವಿ ಹೂಗಾರಮ್ಮ ಅವರು. ಹಂಗಾಗಿ ಅವರಿಗೆ ಶರಣಾರ್ಥಿ. ಮತ್ತೊಂದ್ಸರಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಆಮೇಲೆ ಪ್ರತಿಯೊಬ್ರು ಸಮೇತ ನನ್ನ ಹತ್ರ ಬಹಳಷ್ಟು ದೊಡ್ಡ ಟೀಮ್ ಇದೆ. ಇವತ್ ಗಡಬಡಿಯಲ್ಲಿ ಕೆಲವರಿಗೆ ಲಿಂಕ್ ಸಿಕ್ಕಿಲ್ಲ, ಆದ್ರೆ ಪ್ರತಿಯೊಬ್ಬರಿಗೆ ನಾನು ಹೇಳೋದು ಏನು ಅಂದ್ರ, ಜೀವನದಲ್ಲಿ ಯಾವಾಗ್ಲೂ ನೆನ್ಪಿಟ್ಕೊರಿ, ಆಕಾಶಕ್ಕಿಂತನೂ ದೊಡ್ಡದು ಯಾವ್ದಾದ್ರೂ ಇದ್ರೆ ಅದು ಅವಕಾಶ. ಬರ್ಕೊಡ್ರಿ, ಆಕಾಶಕ್ಕಿಂತನೂ ದೊಡ್ಡದು ಯಾವ್ದಾದ್ರೂ ಇದ್ರೆ ಅದು ಅವಕಾಶ. ಸೊ ಹಾಗಾಗಿ ಅವಕಾಶಗಳು ಯಾವತ್ತೂ ಸಮೇತ ಸಿಗೋದಿಲ್ಲ, ಅವಕಾಶಗಳನ್ನ ನಾವೇ ಸೃಷ್ಟಿ ಮಾಡ್ಕೊಡ್ಬೇಕು. ಹಾಗಾಗಿ ನಿಮಗೆ ನಿಮ್ಮ ಲೈಫ್ ನಲ್ಲಿ ಒಂದು ದಿನ ಬಹಳ ದುಡ್ಡು ಬರ್ಬೋದು, ಸಮಯನೂ ಸಿಗ್ಬೋದು, ಏನೋ ಆಗ್ಬೋದು, ಆದ್ರೆ ಈ ಕೋರ್ಸ್ ಇರುತ್ತೆ ಅಂತ ಹೇಳಿಕ್ಕಾಗದಿ. ಹಾಗಾಗಿ ಈ ಒಂದು ಅವಕಾಶ ಇದೆ ನೋಡ್ರಿ, ಇಲ್ಲಿ ಏನ್ ಪರಿವರ್ತನೆ ಮಾಡುತ್ತೆ ಅಂತ ಹೇಳಿ, ಈ ಒಂದು ಕೋರ್ಸ್ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡುತ್ತೆ ನೋಡ್ರಿ. ಏನ್ ಮಾಡುತ್ತೆ ಅಂದ್ರ ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡುತ್ತೆ. ಇವತ್ತಿರುವಂತ ಪ್ರಸ್ತುತ ಅಥವಾ ಈ ವಾಸ್ತವಿಕದಲ್ಲಿ ಇರುವಂತಹ ನಿಮ್ಮ ಮನಸ್ಥಿತಿ ಇದೆ ನೋಡ್ರಿ, ಆ ಮನಸ್ಥಿತಿ ಮತ್ತೆ ನಿಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳುವಂತ ರೀತಿ ಇದೆ ನೋಡ್ರಿ, ಅದು ಚೇಂಜ್ ಮಾಡುತ್ತೆ. ಇದು 100%, ಎರಡು ಮಾತಿಲ್ಲ ಇದ್ರೆ. ಮತ್ ನಂದಾಗಿದೆ, ಯಾವ್ದಾಗಿದೆ ಅಂದ್ರೆ ನಿಮ್ಗೂ ಆಗುತ್ತೆ. ಸೈನ್ಸ್ ಎಲ್ಲರ ಸೇಮೇ ಇರುತ್ತೆ, ನೆನ್ಪಿಡ್ರಿ. ಈ ಯೂನಿವರ್ಸಲ್ ಸೈನ್ಸ್ ಇದೆ ನೋಡ್ರಿ, ಯಾರಿಗೂ ಹೆಚ್ಚಿಲ್ಲ, ಯಾರಿಗೂ ಕಡಿಮೆ ಇಲ್ಲ. ಆಮೇಲೆ ಸಕ್ಸಸ್ ನ ಸೂತ್ರಗಳು ನೀವ್ ಯಾರು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ ನೋಡ್ರಿ, ಸಕ್ಸಸ್ ನ ಒಂದೊಂದೇ ಹೆಜ್ಜೆಗಳನ್ನ ಇಟ್ಟಿರ್ತೀರಿ. ಹಾಗಾಗಿ ಇವತ್ತು ಸಕ್ಸಸ್ಫುಲ್ ಜನರ ಜೀವನವನ್ನ ತೆಗೆದು ನೋಡ್ರಿ, ಅವರೆಲ್ಲರೂ ಇದನ್ನೇ ಮಾಡೋದು. ಈಗೇನ್ ಲಾ ಆಫ್ ಅಟ್ರಾಕ್ಷನ್, ಮಿಲೇನಿಯರ್ ಮೈಂಡ್, ಅಫರ್ಮೇಶನ್, ಗ್ರಾಟಿಟ್ಯೂಡ್, ಇವೆಲ್ಲಾನು ಅವ್ರು ಮಾಡ್ತಾರ ಅವ್ರ ಜೀವನದಲ್ಲಿ. ಆದ್ರೆ ಒಂದೇನು ಅಂದ್ರೆ ಅವ್ರು ಹೇಳೋದಿಲ್ಲ ನಾನು ಹೆಂಗ್ ಸಕ್ಸಸ್ ಆಗಿನಿ ಅಂದ್ರೆ ಸಕ್ಸಸ್ ನ ಸೀಕ್ರೆಟ್ ಅವ್ರು ಹೇಳೋದಿಲ್ಲ. ಬಟ್ ನಾನ್ ಹೇಳ್ತಾ ಇದ್ದೀನಿ, ಇದೆಲ್ಲಾ ಮಾಡೋದ್ರಿಂದ ಏನ್ ವ್ಯತ್ಯಾಸ ಆಗುತ್ತೆ ಅಂದ್ರ ನಿಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಚೇಂಜ್ ಆಗುತ್ತೆ. ನಿಮ್ಮೊಳಗೊಂದು ಛಲ ಬರುತ್ತೆ, ಗುರಿ ಬರುತ್ತೆ. ಆ ಗುರಿಯ ಕಡೆಗೆ ಹೋಗೋದಕ್ಕೆ ಯಾವಾಗ್ಲೂ ನೆನ್ಪಿಡ್ರಿ. ಈಗ ನೀವು ಯಾರೋ ಒಬ್ರು ಡೆಲ್ಲಿಗೆ ಹೋಗಿದ್ದಾರೆ, ಡೆಲ್ಲಿಗೆ ಹೋದವರಿಗೆ ಗೊತ್ತಿದೆ ಡೆಲ್ಲಿಗೆ ಯಾವ ರೀತಿ ಹೋಗ್ಬೇಕು ಅಂತ, ಎಲ್ಲಿ ಹೋಗ್ಬೇಕು, ಟಿಕೆಟ್ ಎಲ್ಲಿ ಮಾಡ್ಬೇಕು, ಇದು ಮಾಡ್ಬೇಕು, ಯಾವ ಸ್ಟೇಷನ್ಗೆ ಹೋಗ್ಬೇಕು, ಎಲ್ಲಿ ಇಳಿಬೇಕು, ಡೆಲ್ಲಿಗೆ ಹೋದವರಿಗೆ ಗೊತ್ತಿರುತ್ತೆ. ಡೆಲ್ಲಿಗೆ ಹೋಗ್ಲಾರ್ದವ್ರಿಗೆ ಏನ್ ಗೊತ್ತಿರುತ್ತೆ ಹೇಳ್ರಿ? ಗೊತ್ತಿರೋದಿಲ್ಲ. ಅವ್ರ ಹತ್ರ ಒಂದು ಮ್ಯಾಪು ಇದೆ, ಮ್ಯಾಪ್ ಇದ್ರೂ ಸಮೇತ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನೆನ್ಪಿಡ್ರಿ, ನಿಮ್ಮ ಜೊತೆಗೆ ಯಾರಾದ್ರೂ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಅವ್ರು ನಿಮ್ಗೆ ಸರಿಯಾಗಿ ಕರ್ಕೊಂಡು ಹೋಗ್ತಾರ. ಹಾಗಾಗಿ ಬರ್ಕೊಡ್ರಿ, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಮಾತ್ರ ಇನ್ನೊಂದು ಸಕ್ಸಸ್ಫುಲ್ ವ್ಯಕ್ತಿಯನ್ನ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ನಾವು ಅನ್ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆಗೆ ಕನೆಕ್ಟ್ ಆಗಿ ಅವ್ರಿಗೆ ಐಡಿಯಾ ಕೇಳಕ್ ಶುರು ಮಾಡ್ತೀವಿ. ನೆನ್ಪದ ಎಲ್ಲರಿಗೂ? ಐಡಿಯಾ ನಾವು ಯಾರಿಗೆ ಕೇಳ್ತೀವಿ ಅಂದ್ರೆ ಸೋತವ್ರ ಹತ್ರ ಹೋಗಿ ಐಡಿಯಾ ಕೇಳ್ತೀವಿ. ಹಂಗೇನ್ ಮಾಡ್ಲಿ, ಹಿಂಗೇನ್ ಮಾಡ್ಲಿ, ಮಕ್ಕಳ ಬಗ್ಗೆ, ಮತ್ತೊಬ್ಬರ ಬಗ್ಗೆ. ಅವ್ರು ಯಾವತ್ತೂ ಜೀವನದಾಗ ಸ್ಟ್ರಗಲ್ ಮಾಡೇ ಇಲ್ಲ, ಅವ್ರು ಯಾವತ್ತೂ ಸಕ್ಸಸ್ ಆಗ್ಲೇ ಇಲ್ಲ. ಆ ಫೀಲ್ಡ್ ಇಂದ ಹೋಗಿ ಅವ್ರಿಗೆ ಕೇಳಕ್ ಶುರು ಮಾಡ್ತೀವಿ. ಈಗ ಯಾರೋ ಒಬ್ರು ಆರ್ಟ್ಸ್ ಇದ್ದಾರೆ ಅಂತ ತಿಳ್ಕೊರ್, ದೊಡ್ಡ ದುರಂಧರ ಆರ್ಟ್ಸ್ ನಲ್ಲಿ ಸಕ್ಸಸ್ ಆಗಿದ್ದಾರೆ. ಅವ್ರಿಗೆ ಹೋಗಿ ನನ್ ಮಗನಿಗೆ ಸೈನ್ಸ್ ಮಾಡ್ತೀನಿ ಅಂತ ಹೇಳ್ರಿ, ಅವ್ರು ಬ್ಯಾಡ್ ಅಂತಾರ. ರೀಸನ್ ಏನು ಅಂದ್ರೆ ಅವ್ರಿಗೆ ಸೈನ್ಸ್ ಗೊತ್ತೇ ಇಲ್ಲ ಪಾಪ. ಹಂಗಾಗಿ ಹೊರ್ತಾರೆ, ಇಲ್ಲ ಸೈನ್ಸ್ ಮಾತ್ರ ಮಾಡಿಸ್ಬೇಡ್ರಿ, ಆರ್ಟ್ಸೇ ಮಾಡ್ಸ್ರಿ, ಆರ್ಟ್ಸ್ ಬಹಳ ಚಂದದ. ರೀಸನ್ ಏನು? ಅವ್ರು ಆರ್ಟ್ಸ್ ನಲ್ಲಿ ಸಕ್ಸಸ್ ಆಗಿದ್ದಾರೆ, ಆರ್ಟ್ಸ್ ನ ಮಾಹಿತಿ ಇದೆ ಅವ್ರ ಹತ್ರ, ಸೈನ್ಸ್ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಯಾರು ಈ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ ನೋಡ್ರಿ, ನೀವು ಅವ್ರ ಕೈ ಹಿಡಿಯೋದಕ್ಕೆ ಕಲೀರಿ.
ಮತ್ತು ಉಚಿತ ಜಗತ್ತಲ್ಲಿ ಯಾವುದು ಇರೋದಿಲ್ಲ. ಮತ್ತು ಉಚಿತ ಇದ್ರೆ ನಮ್ಮ ಮೈಂಡು ಕೇಳೋದಿಲ್ಲ. ಇಷ್ಟೆಲ್ಲ ಹೇಳಿ ನೋಡ್ರಿ, ಅದು ಎಷ್ಟು ಹಿಡ್ಕೊಂಡಿದೆ ದೇವರಿಗೆ ಬಿಟ್ಟಿದ್ದು ನಿಮ್ಗೆ ಗೊತ್ತದು, ನನ್ಗಂತೂ ಗೊತ್ತಾಗದು. ಓಕೆನಾ? ಸೊ ಮತ್ತೆ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ, ಮತ್ತೆ ಇಲ್ಲಿ ನಿಮ್ಗೊಂದು ಗೂಗಲ್ ಫಾರ್ಮ್ ಬಂದಿದೆ, ಅದನ್ನ ಒಂದು ಫಿಲ್ ಅಪ್ ಮಾಡ್ರಿ. ನಮ್ ಟೀಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಈ ಗೂಗಲ್ ಫಾರ್ಮ್ ತುಂಬಿದವರಿಗೆ ಆಮೇಲೆ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆನೂ ಗೊತ್ತಾಗುತ್ತೆ. ಮತ್ತೆ ತುಂಬಿದವ್ರು ಒಂದ್ಸಲ ಡನ್ ಅಂತ ಹಾಕ್ರಿ. ಓಕೆ ಇನ್ನೊಂದ್ಸಲ ಹೇಳಿ. 2999 ಫೀಸ್ ಇದೆ. ಅಷ್ಟೇ ಇದೆ. ಅದ್ರಲ್ಲಿ ಏನು ಅಂದ್ರೆ, ಯಾರು ಗ್ರ್ಯಾಂಡ್ ಮಾಸ್ಟರಿಗೆ ಎಂಟರ್ ಆದವ್ರು ಇದ್ದೀರಿ ನಿನ್ನೆ ಕೋರ್ಸ್ ನಲ್ಲಿ, ಅವ್ರಿಗೆ ಫ್ರೀ ಇದೆ. ಮತ್ತೆ ಲೈಫ್ ಕೋಚ್ ನಲ್ಲಿ ಯಾರು ಎಂಟರ್ ಆಗಿದ್ದೀರಿ ಅವ್ರಿಗೆ ಮಾತ್ರ ಫ್ರೀ ಇದೆ. ಉಳಿದವರೆಲ್ಲ 2999 ಅನ್ನ ಪೇ ಮಾಡ್ಬೇಕಷ್ಟೇ. ಮತ್ತೆ ಕೋರ್ಸ್ 4 ದಿನದ ಅಂತ ತಿಳ್ಕೊಳ್ಬೇಡ್ರಿ, ಅದು ಹೆಚ್ಚು ಆಗ್ಬೋದು. ಮೈಂಡ್ ಸೆಟ್ ಮಾಡ್ಕೊರಷ್ಟೇ. ನಿಮ್ಗೆ ಗೊತ್ತಿಲ್ಲ ನನ್ನ ಸ್ವಭಾವ, ನಾನು ಹಂಗೆ ಇದ್ದೀನಿ. ಒಂದೊಂದ್ಸಲ ಮಾಡ್ದಂದ್ರೆ ಮತ್ತೊಂದು ಸ್ವಲ್ಪ ಹೆಚ್ಚೇ ಮಾಡ್ತೀವಿ, ಕಡಿಮೆ ಮಾಡೋದಿಲ್ಲ. ಇಷ್ಟೇ ದಿನಕ್ಕೆ ಮುಗಿಯುತ್ತೆ ಅಂತಿಲ್ಲ. ಒಂದ್ ದಿನ 2 ದಿನ ಹೆಚ್ಚು ಕಡಿಮೆ ಆದ್ರೂ ಆಗ್ಬೋದು. ಅದಕ್ಕೆ ನೀವು ಮೈಂಡ್ ಸೆಟ್ ಅನ್ನ ಮಾಡ್ಕೊಳ್ಬೇಕು. ಎಲ್ಲರಿಗೂ ತಿಳಿತು ಅಂತ ಹೇಳಿ ಅನ್ಕೊಂಡಿನಿ. ಯಾರ್ದಾದ್ರೂ ಕ್ವಶನ್ಸ್ ಇದ್ರೆ ನನ್ಗೆ ಹಿಂಗ್ ಮಾಡ್ರಿ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಕ್ವಶನ್ಸ್, ಡೌಟ್ಸ್ ಮತ್ ಮಾತಾಡೋರು ನನ್ನ ಹತ್ರ ಬಹಳಷ್ಟು ಜನ ಇದ್ದಾರೆ. ಫುಲ್ ನಮ್ದೆಲ್ಲ ಟ್ರೈನರ್ಸು ಇದ್ದಾರೆ. ಈಗ ಸಮಯ ಇಲ್ಲ ಅಂತ ನಾನು ಅವ್ರಿಗೆ, ನಮ್ಮ ಪದ್ಮಜಾ ಮೇಡಮ್ ಇದ್ದಾರೆ, ಬಹಳಷ್ಟು ಜನ ಎಲ್ಲ ಬಂದಿದ್ದಾರೆ ಇವತ್ತು. ಸೊ ಯಾರಿಗಾದ್ರೂ ಕ್ವಶನ್ಸು ಡೌಟ್ಸು ಏನಾದ್ರೂ ಇದ್ರೆ ನೀವು ಕೈ ಮಾಡಿದ್ರೆ ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಮತ್ತೆ ನೀವು ನಿಮ್ಮ ಅಭಿಪ್ರಾಯವನ್ನ ಹೇಳ್ಬೋದು. ನಳಿನಾಕ್ಷಿ ಮ್ಯಾಮ್, ಓಕೆ ಮ್ಯಾಮ್, ಅನ್ಮ್ಯೂಟ್ ಮಾಡ್ರಿ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್. ಶರಣು ನಮಸ್ತೆ, ಶರಣು ಶರಣಾರ್ಥಿ. ಆರಾಮಿದ್ದೀರಿ ಮೇಡಮ್? ನನ್ಗೆ ಒಂದ್ ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಅವರು ನಿಮ್ ಮನೆಯವ್ರಿಗೆ ಆರಾಮ್ ಇರ್ಲಿಲ್ಲಲ್ಲ, ಈಗ ಹೆಂಗದ ಹೆಲ್ತ್ ಅವ್ರದ್ದು? ಅವನು ಇವತ್ತು ಊರಿಗೆ ಹೋಗಿದ್ದೆ, ಆರಾಮ ಹಾಗೆ ಇದ್ದಾನೆ. ಅವನಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಅಮ್ಮ ಬೆಡ್ ರಿಡನ್ ಆಗಿದ್ದಾರೆ. ಒಂದ್ ಸ್ವಲ್ಪ ಅದೇ ಸ್ಟ್ರೆಸ್ ಅಲ್ಲಿ ಇದೆ ಮೇಡಮ್. ನಿನ್ನೆ ನಿಮ್ಮ ಇದಕ್ಕೆ ಜಾಯ್ನ್ ಅದೇ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ರಿಲ್ಯಾಕ್ಸ್ ಆಗಿರಿ. ಯಾವಾಗ್ಲೂ ನೆನ್ಪಿಡ್ರಿ ನಳಿನಾಕ್ಷಿ ಮೇಡಮ್, ಪರಿಸ್ಥಿತಿಗಳ ಪರಿವರ್ತನೆ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಎಲ್ಲಾರು ನೆನ್ಪಿಡ್ರಿ, ಅದು ಬರುತ್ತೆ, ನಮ್ಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ನಮ್ಮ ಹತ್ರ ಇರೋದು ಒಂದೇ ಒಂದು ಆಪ್ಷನ್ ಯಾವುದು ಅಂದ್ರೆ, ನಮ್ಮ ಸ್ವಸ್ಥಿತಿಯನ್ನ ಸರಿಯಾಗಿ ಇಟ್ಕೊಳ್ಬೇಕು ನೋಡ್ರಿ. ಎಲ್ಲಾರಿಗೆ ಹೇಳೋದ್ನ, ಎಲ್ಲಾ ಟೀಮ್ನವ್ರಿಗೆ ಟೋಟಲ್. ಪರಿಸ್ಥಿತಿ ನಮ್ ಕೈಯಲ್ಲಿ ಇಲ್ಲೇ ಇಲ್ಲ. ನಮ್ ಕೈಯಲ್ಲಿ ಇರೋದು ಏನು ಅಂದ್ರೆ ಸ್ವಸ್ಥಿತಿ. ಅವ್ರಿಗೆ ಆರಾಮಿಲ್ಲ, ಇವ್ರಿಗೆ ಆರಾಮಿಲ್ಲ, ಆಯ್ತು, ನಾನ್ ಏನ್ ಮಾಡ್ಬೇಕು? ನನ್ನ ಸೇವೆ ಕೊಡ್ಬೇಕಷ್ಟೇ. ನೀವು ಸೇವೆ ಕೊಡೋದನ್ನ ಬಿಟ್ಟು ಇಲ್ಲಿ ನೀವು ಬಹಳ ಹೆವಿ ಆಗ್ತಾ ಇದ್ರಿ, ಇಲ್ಲಿ ಟೆನ್ಷನ್ ಮಾಡ್ಕೊಳ್ತೀರಿ ಇದ್ರ ಅವ್ರಿಗೆ ಬಿಡುತ್ತೆ, ಅದು ಎನರ್ಜಿ ನಿಮಗ್ ಕನೆಕ್ಟ್ ಆಗುತ್ತೆ. ಗೊತ್ತಲ್ಲ, ಕೆಲವರಿಗೆ ಹಾಸ್ಪಿಟಲ್ನಾಗ ಯಾರು ಸೇವೆ ಮಾಡ್ಲಿಕ್ಕೆ ಹೋಗಿರ್ತಾರ ನೋಡ್ರಿ, ಬಂದ್ಮೇಲೆ ಅವ್ರಿಗೆ ಆರಾಮ್ ತಪ್ಪುತ್ತೆ. 4 ದಿವಸ 8 ದಿವಸ ಅವ್ರ ಜೊತೆಗೆ ಉಳಿದು ವಾಪಸ್ ಬರ್ತಾರ, ಅವ್ರು ಆರಾಮ್ ಆಗ್ಬಿಡ್ತಾರ, ಇವ್ರನ್ನೆಲ್ಲ ಹಿಡಿತಾರ. ರೀಸನ್ ಏನು ಅಂದ್ರ ಮೈಂಡ್ ಸೆಟ್ ಹಂಗ್ ಮಾಡ್ಕೊಂಡ್ ಬಿಡ್ತಾರ. ಹಾಗಾಗಿ ಬರ್ಕೊಡ್ರಿ ಎಲ್ಲರೂ, ಜೀವನವನ್ನ ಸಾಕ್ಷಿ ಭಾವದಿಂದ ನೋಡೋದಕ್ಕೆ ಕಲೀರಿ. ಸಾಕ್ಷಿ ಭಾವ ಅಂದ್ರೆ ಇದ್ದು ಇಲ್ಲದಂತೆ, ಮಾಡಿ ಮಾಡದಂತೆ, ನೋಡಿ ನೋಡದಂತೆ. ಈ ಸ್ಥಿತಿ ಯಾವಾಗ ಬರುತ್ತೆ ನೋಡ್ರಿ, ಅವಾಗ ನೀವು ರಿಲ್ಯಾಕ್ಸ್ ಆಗಿ ಸಾಕ್ಷಿ ಭಾವಕ್ಕೆ ಬನ್ನಿ. ಇದಕ್ಕೆ ಅಹಂ ಬ್ರಹ್ಮಾಸ್ಮಿ. ನಿಮ್ ಮೇಲೆ ನೀವು ಫೋಕಸ್ ಮಾಡ್ರಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಡ್ರಿ. ಅವಾಗ ಲೈಫ್ ಇದೆ ನೋಡ್ರಿ, ನಿಜವಾಗ್ಲು ಹೆಂಗಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇವೆಲ್ಲಾ ಟಿಪ್ಸ್ಗಳು ನೀವು ಕಲಿಬೇಕು. ಕಲಿಯೋದಷ್ಟೇ ಅಲ್ಲ, ನಿಮ್ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಸಾಕಷ್ಟು ಉದಾಹರಣೆಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ವಿರಾಟ್ ಕೊಹ್ಲಿ ಗೊತ್ತಲ್ಲ, ಕ್ರಿಕೆಟ್ ಆಡೋದಕ್ ನಿಂತಿರ್ತಾನ, ಅವ್ರ ತಂದೆ ಡೆತ್ ಆಗಿರ್ತಾರ. ಯಾರಿಗ್ ಗೊತ್ತದಿದೆ ಈ ಸಿಚುವೇಶನ್? ಅವ್ರ ತಂದೆ ಡೆತ್ ಆಗಿರ್ತಾರ, ಸತ್ತು ಹೋಗ್ತಾರ. ಮೆಸೇಜ್ ಬರುತ್ತೆ ಅವ್ರ ತಂದೆ ಹೋಗಿದಾರ. ಈಗ ಕ್ರಿಕೆಟ್ ಗ್ರೌಂಡ್ ಲಿಂದ ಹೊರಗ್ ಕಳಿಸ್ಬೇಕಂತ ಎಲ್ಲಾರ ಅವನಿಗೆ ರೂಮ್ ನಲ್ಲಿ ಕರ್ಕೊಂಡ್ ಬಂದು ಹೇಳ್ತಾರ, ಈಗ ನೀನು ವಾಪಸ್ ಹೋಗು ಅಂತ. ಅವಾಗ ಅವ್ನ್ ಹೇಳ್ತಾನ, ನಮ್ ತಂದೆಗೆ ಒಂದ್ ಗಿಫ್ಟ್ ಕೊಡ್ಬೇಕು ಅಂದ್ರ ಇವತ್ ನಾ ಈ ಆಟನ ಗೆದ್ದೆ ಹೋಗ್ತೀನಿ ಅಂತ. ಅವತ್ ಸೆಂಚುರಿ ಮಾಡ್ತಾನ ವಿರಾಟ್ ಕೊಹ್ಲಿ, ಆಮೇಲೆ ಎದ್ದು ಹೋಗ್ತಾನೆ. ಹಾಗಾಗಿ ಹೊರಗಿನ ಪರಿಸ್ಥಿತಿಯನ್ನ ನೀವು ಫೋಕಸ್ ಮಾಡಿದ್ರ ನೀವು ನೆಲ ಕುಸಿತೀರಿ. ನೀವು ಯಾವುದನ್ನ ಫೋಕಸ್ ಮಾಡ್ಬೇಕಂದ್ರೆ ಇನ್ನರ್ ವರ್ಲ್ಡ್ ಮೇಲೆ, ಒಳಗಿರುವಂತಹ ಜಗತ್ತಿದೆ ನೋಡ್ರಿ, ಅಲ್ಲಿ ಸ್ಟ್ರಾಂಗ್ ಆಗ್ರಿ. ಅಲ್ಲಿ ಸ್ಟ್ರಾಂಗ್ ಆದ್ರೆ ಸಾಕು, ನಿಮಗೆ ಯಾರು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನೀವು ಸ್ಟ್ರಾಂಗ್ ಆಗ್ಬೇಕು. ನಮ್ಮ ಇಂಟೆನ್ಷನ್ ಇಷ್ಟೇ, ನೀವೆಲ್ಲ ಗಟ್ಟಿ ಆಗ್ಬೇಕು, ನೀವು ಬೆಳಿಬೇಕು. ಮತ್ ನೀವ್ ಎಲ್ಲಿ ಇದ್ದೀರಿ ಅಲ್ಲೇ ಇದ್ರ ನಿಮ್ಗೆ ಯಾರು ಕೈ ಹಿಡ್ದು ಎತ್ತಂಗಿಲ್ಲ ನೋಡ್ರಿ. ದೇವ್ರಾಣಿ ಹೇಳ್ತೀನಿ, ನನ್ಗೂ ಎತ್ತಿಲ್ಲ, ನಿಮ್ಗೂ ಎತ್ತೋದಿಲ್ಲ. ಜಗತ್ತು ನಾವು ಸೋಲೋದನ್ನ ಕಾಯ್ತಾ ಇದೆ, ನೆನ್ಪಿಡ್ರಿ. ನಾವು ಸೋಲ್ಬೇಕು, ನಾವು ನೆಲ ಕಚ್ಚಬೇಕು, ನಮ್ಗ್ ಸಮಸ್ಯೆ ಬರ್ಬೇಕು, ನಾವು ಕಣ್ಣೀರ್ ಹಾಕ್ಬೇಕು, ನಾವ್ ಹಿಂಗೆ ಓಡಾಡ್ಬೇಕು. ಇದಕ್ ಕಾಯ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ. ನೀವ್ ಅದರಿಂದ ಹೊರಗ್ ಬಂದು ನಿಮ್ಮ ಜೀವನವನ್ನ ನೀವು ಕಟ್ಕೊಡ್ರಿ ಅಂತೇಳಿ ಹೇಳ್ತಾ,
ಸೊ ಇನ್ನೊಂದು ಸಲ ಯಾರಿದ್ದೀರಿ ಇಲ್ಲಿ ಸ್ಕ್ರೀನ್ ಮೇಲೆ ಏನೋ ಬರೀತಾ ಇದ್ದೀರಿ? ಹಾ, ಸೊ ಇನ್ನೊಂದ್ಸಲ ಈ ಲಿಂಕ್ ಇದೆ ನೋಡ್ರಿ, 9591937081 ಇದೆ. ಹಾ, ಇದಕ್ಕೆ ಯಾರಿಗ ಇಷ್ಟ ಇದೆ ಅವ್ರು ಬರ್ಬೋದು, ಯಾರಿಗ ಆಗೋದಿಲ್ಲ ಆರಾಮ್ಸೆ ಇರ್ರಿ. ಇವತ್ತೇನ್ ಕಲ್ತೀರಿ ಅದ್ರ ಮೇಲೆ ಫೋಕಸ್ ಮಾಡ್ರಿ. ಎಸ್, ಯಾರಿದ್ರಿ ಸ್ಕ್ರೀನ್ ಮೇಲೆ ಬರೀತಾ ಇದ್ದಾರೆ? ಒಂದ್ ನಿಮಿಷ. ಡನ್. ಸೊ ಯಾರಿಗಾದ್ರೂ ಕ್ವಶನ್ಸ್ ಡೌಟ್ಸ್ ಏನಾದ್ರೂ ಇದ್ರೆ ನೀವು ಇಲ್ಲಿ ಕೇಳ್ಬೋದು, ಅಥವಾ ಇಲ್ಲ ಅಂದ್ರೆ ನಾನು ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ಓಕೆನಾ? ಇವತ್ತಿನ ಸೆಷನ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ಮತ್ತೆ 11ನೇ ತಾರೀಕಿಗೆ ನಾವೆಲ್ಲರೂ ಸಿಗೋಣ. ಥ್ಯಾಂಕ್ ಯು, ಬಾಯ್.